ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ಒಳೆ ತೋರ್ತಕ್ಕಂಥ ಪರಾತ್ಪರ ಶಿವನಿಗೆ ವಂದಿಸುತ್ತ, ಯಾವತ್ತು ಆತ್ಮಾನಂದ ಸ್ವರೂಪಿಗಳೇ ಹಾಗೂ ಶರಣ ಶರಣೆಯರಿ, ಇವತ್ತಿನ ಯಾವ ಶುಭ ಮಧ್ಯಾಹ್ನದ ವೇಳೆಯಲ್ಲಿ ಈ ಭಗವದ್ಗೀತೆಯ 10ನೇ ಅಧ್ಯಾಯದ ವಿಭೂತಿ ಯೋಗವನ್ನು ಕುರಿತು ಈಗಾಗಲೇ ಗುರುಗಳು ನಿನ್ನೆ ದಿವಸ ಪ್ರಾರಂಭ ಮಾಡಿದಾಗಿದೆ. ಅದಕ್ಕೆ ಪೂರಕವಾಗಿ 1ನೇ ಶ್ಲೋಕವನ್ನು ಹೇಳಿದ್ರು. ಆ ನಂತರ 2, 3 ನಾವು ಪ್ರಾರಂಭ ಮಾಡಿದ್ವಿ. 3ನೇ ಶ್ಲೋಕ ಪ್ರಾರಂಭ ಮಾಡ್ಬೇಕು. 2ನೇದು ಮುಗಿಸಿದ್ದೆ, ಅವರ ಹೇಳ್ತಾರಂತ ಹೇಳಿದ್ದೆ. ಯಾಕೋ ಬರ್ಬೋದು, ನೋಡೋಣ, ಬಂದ ಕೂಡಲೇ ಹೇಳ್ರಿ. ಆ ಪ್ರಕಾರವಾಗಿ ಇವತ್ತಿನ ದಿವಸ ಈ ಭಗವದ್ಗೀತೆಯ ವಿಭೂತಿ ಯೋಗದ ಕುರಿತು ನಾವು ನೀವೆಲ್ಲರೂ ಅವಲೋಕನ ಮಾಡುವ. ಏನ್ ಹೇಳಿದ ಭಗವಂತ 10ನೇ ಅಧ್ಯಾಯದ 1, 2ನೇ ಶ್ಲೋಕದಲ್ಲಿ? ನೋಡಪ್ಪ ಅರ್ಜುನ, ನೀನು ಅತ್ಯಂತ ಪ್ರಿಯ ಶಿಷ್ಯ. ನನ್ನ ಮೇಲೆ ನೀ ಇಟ್ಟಂತ ವಿಶ್ವಾಸ ಪ್ರೀತಿ ಅಪಾರದ. ಅದಕ್ಕೆ ನಾನಿನ ಹಿತದೃಷ್ಟಿಯಿಂದ ನಿನ್ನ ಶ್ರೇಯಸ್ಕೋಸ್ಕರವಾಗಿ, ರುಚಿಗೋಸ್ಕರ ಅಲ್ಲ, ರುಚಿ ಹೇಳುವಂತ ಬಹಳ ಅದಾವ ಶಾಸ್ತ್ರಗಳು, ಬೋಧಗಳದಾವ. ಆದ್ರೆ ನಾ ಹೇಳ್ತಕ್ಕಂತ ಯಾವ ಈ ವಚನದ ಸತ್ಯ ವಚನ, ಈ ವಚನವನ್ನು ನಿನ್ನ ಹಿತದ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ. ಎಲೈ ಮಹಾಬಾವು, ನನ್ನ ವಚನವನ್ನೇ ಕೇಳು, ಪುನಃ ಪುನಃ ಕೇಳು. ಯಾಕೆ? ದೃಢ ಆಗ್ಬೇಕು. ಯಾವ ಕೇಳು, ನೆರೆ ಕೇಳು ಅಂತ ಚೆನ್ನಾಗಿ ಕೇಳು. ನಿಜಗಳು ಹೇಳ್ತಾರೆ, ನೆರೆ ಕೇಳು, ಕೇಳುವುದನ್ನು ಅರಿ, ಅರಿದನು ಒಮ್ಮೆಯೂ ಮರೆಯದಿರು, ಗುರು ಬೀಳುವ ತೆರದಳು. ಹೀಗೆ ಅವ್ರು ಹೇಳ್ತಾರಲ್ಲ, ಹಂಗ ನೀನು ಸರಿಯಾಗಿ ಲಕ್ಷ್ಯ ಕೊಟ್ಟು ಯಥಾರ್ಥವಾಗಿ ಅದರ ಸ್ವರೂಪವನ್ನು ತಿಳಿಸ್ಕೊಡ್ತೇನಪ್ಪ, ಕೇಳು ಅಂತ ಕೇಳಿದಾಗ ಅರ್ಜುನ್ ಅಂತಾನ, ಹೌದು ಪರಮಾತ್ಮ, ಹಂಗಾರ ಆ ವಚನ ಏನು, ಪರಮ ವಚನ ನನಗೆ ಈಗ ತಕ್ಷಣವೇ ಹೇಳಿಕೊಡು. ಅವಾಗ ಅವ್ನು ಹೇಳ್ತಾನ, ನೋಡಪ್ಪ, ನೀ ಏನ್ ತಿಳಿದಿಯಲ್ಲ, ಇಡೀ ವಿಶ್ವದಲ್ಲ ನಿನ್ ಕಣ್ಣಿಗೆ ಕಾಣ್ತಕ್ಕಂಥದ್ದು, ಇದನ್ನ ಯಾರಿಗ್ ಗೊತ್ತಾಗೋದಿಲ್ಲ. ಇದು ಗೌಪ್ಯದ, ಇದು ಪರಮ ರಹಸ್ಯದ. ಯಾವ ದೇವತೆಗಳು ಕೂಡ 33 ಕೋಟಿ ದೇವತೆಗಳಾದ್ರೂ ಕೂಡ ಅವು ತಿಳಿಯಕ್ ಆಗೋದಿಲ್ಲ. ನಮಗೆ ಸ್ವರೂಪವಾದ ತನ್ನ ಸಾಕ್ಷಿಯಾದಂತ ನನ್ನ ಸ್ವರೂಪವನ್ನ ತಿಳಿಲಿಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಎಂತೆಂತ ಮಹರ್ಷಿಗಳು ಕೂಡ ಅವರು ತಿಳಿಯಕ್ ಆಗೋದಿಲ್ಲ. ಯಾಕಂದ್ರೆ ಎಲ್ಲವರಿಗೂ ಮೂಲ ನಾನು. ಯಾವ ದೇವತೆಗಳಿರಲಿ, ಯಾವ ಮಹರ್ಷಿಗಳಿರಲಿ, ಅವರೆಲ್ಲರಿಗೂ ಆದಿ ಕಾರಣ, ಮೂಲ ಸ್ವರೂಪವೇ ನಾನು. ನನ್ನ ಸತ್ಯನ ಪಡ್ಕೊಂಡು ಈ ಎಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳೆಲ್ಲ ತೋರ್ತಾವ ಹೊರತಾಗಿ, ಕಾರ್ಯರೂಪದಿಂದ ಪ್ರಾತಿಭಾಷಿಕವಾಗಿ. ಆದ್ರೆ ಅವುಗಳಿಂದ ನಾನು ಸಿದ್ಧಾಗಿಲ್ಲ. ನಾವೊಂದು ಮಾಯನ್ನ ಆರೋಪ ಮಾಡಿಕೊಂಡು ಈ ಜಗತ್ತನ್ನ ಅಭಿನಯ ನಿಮಿತ್ತ ಉಪಾದ ಕಾರಣದಿಂದ ಸೃಷ್ಟಿ ಕಾರಣ ಆಗಿದ್ದೇನೆ ಹೊರತಾಗಿ, ಅವು ಯಾವ ಮಾಯೆ ಆಗಲಿ, ಈಶ್ವರ ಆಗಲಿ, ಯಾವ ನನ್ನ ಸೃಷ್ಟಿ ಕಾರಣ ಆಗಿಲ್ಲ. ನಾನು ಸ್ವಯಂ ಸಿದ್ಧ, ಸ್ವಯಂ ಪ್ರಕಾಶ ವಸ್ತು ಅಂತ ತಿಳ್ಕೊಂಡು ಪರಮಾತ್ಮ ಹೇಳಿದಾಗ, ಹೌದು ನೀನು ಹೇಳಿದಿ, ಮೂಲ ಕಾರಣ ಆದ ನನ್ನ ದೇವತೆಗಳಾಗ್ಲಿ ಮಹರ್ಷಿಗಳಾಗ್ಲಿ ಯಾರೂ ತಿಳಿದಿಲ್ಲ ಅಂತ ಹೇಳಕತ್ತಿದಿ ಸಾಕ್ಷಾತ್. ಆದರೆ ಮನುಷ್ಯ ಮಾತ್ರರಾದ ನಾವು ಹೇಗೆ ತಿಳಿಯಲು ಸಾಧ್ಯ ಪರಮಾತ್ಮ? ಎಲ್ಲ ದೇವತೆಗಳಿಗೆ ಮಹರ್ಷಿಗಳಿಗೆ ಆದಿಯಾಗೇನಂತ ಹೇಳಕತ್ತಿಯಲ್ಲ, ಅವರ ತಿಳಿದಿಲ್ಲ. ದೇವತೆಗಳ ಮಹರ್ಷಿಗಳು ತಿಳಿದಿಲ್ಲ ಅಂದ್ಮೇಲೆ ನಾನು ಸಾಮಾನ್ಯ ಮನುಷ್ಯನಾದಂತ ನನಗೆ ಹೆಂಗ್ ಸಾಧ್ಯದ? ಆದ್ರಿಂದ ನಿನ್ನನ್ನು ನಾನು ಹೇಗೆ ತಿಳಿಬೇಕು, ಅದನ್ನ ತಿಳಿದು ಹೊರತು ನಾನು ಉದ್ಧಾರ ಹೆಂಗಾಕತಿ ಪರಮಾತ್ಮ? ತಿಳಿಸ್ಕೊಡು. ಅದ ವಿಷಯವನ್ನ
ತಿಳಿಸ್ಕೊಡು ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ಇದು ನಿನ್ನೆ ಶ್ಲೋಕ ಇದು, ಅದಕ್ಕ ನಿನ್ನನ್ನು ಹೇಗಂದ್ರೆ ಉದ್ಧಾರ ಹೆಂಗ್ ಆಕೈತಿ ಅಂತ ಪ್ರಶ್ನೆ ಮಾಡಿ. ನೀವು ಎರಡು ಪ್ರಶ್ನೆ, ಒಂದು ಮತ್ತು ಎರಡು, ಅದಕ್ಕೆ ಸರಿಯಾದ ಉತ್ತರವನ್ನ ಪರಮಾತ್ಮ 3ನೇ ಶ್ಲೋಕದಲ್ಲಿ ಕೊಡ್ತಾನೆ. ಏನ್ ಕೊಡ್ತಾನೆ ಅಂದ್ರೆ, ನೀನ್ ಓದಿದ್ದೀವಿ ನಾವು ಅದನ್ನ. ಏನ್ ಓದಿದ್ದೀವಿ ಅಂತಂದ್ರ, ಓದ್ತ ನೋಡ್ರಿ. ಯಮಾಂ ಅಜಂ ಅನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸ್ಸುಂ ಅಸಮ್ಮೂಢ ಸಾಮರ್ಥ್ಯೇಷು ಸರ್ವ ಪಾಪೈ ಪ್ರಮುಚ್ಯತೆ. ಈ ಶ್ಲೋಕ 3ನೇದ್ದು ಪ್ರಾರಂಭ ಮಾಡು. ಇದು ಯಥಾರ್ಥ ಏನು ಅಂತಂದ್ರ, ಯಾವ ಮನುಷ್ಯ ನನ್ನನ್ನ ಅಜನ್ಮ ಅವಿನಾಶಿ ಅಥವಾ ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳ ಒಡೆ ಅಂತ ತಿಳ್ಕೊತಾರೋ ಅಥವಾ ಭಾವಿಸ್ತಾರೋ, ಆತ ಯಾರು ತಿಳ್ಕೊಂಡಿರಲ್ಲ ಅವರು ಮನುಷ್ಯರಲ್ಲಿಯೇ ಮನುಷ್ಯರು, ಜ್ಞಾನಿಗಳು, ಅರ್ಥಾತ್ ಎಲ್ಲಾ ಪಾಪಗಳಿಂದ ಮುಕ್ತರಾಗಿರ್ತಾರೆ. ಯಾರು? ಆ ಮನುಷ್ಯರು. ನನ್ನನ್ನು ಯಾರು ಒಡೆಯನನ್ನಾಗಿ, ಇಡೀ ಸರ್ವ ಜಗತ್ತಿಗೆ ಸೃಷ್ಟಿಗೆ ಆದಿ ಕಾರಣವಾದಂತ ನಾನು ಒಡೆಯ, ನನ್ನನ್ನು ತಿಳಿದು ಬಿಟ್ರೆ ಅವ ನಿಜವಾಗಲು ಜ್ಞಾನಿ. ಮನುಷ್ಯರಲ್ಲಿ ಜ್ಞಾನಿ ಮನುಷ್ಯ ಅಂತ ಪರಿಗಣಿಸ್ಬೇಕಾಗ್ತದ ಅರ್ಜುನ ಅಂತ ಹೇಳಿದಾಗ. ಕೇಳಾಗ್ತದೇನ್ರಿ? ಹಲೋ, ಕ್ಲಿಯರ್ ಆಯ್ತು. ಆಯ್ತಾಯ್ತಾಯ್ತ. ಈ ಪ್ರಕಾರವಾಗಿ ಅರ್ಜುನನ ಪ್ರಶ್ನೆಗೆ ಕುತೂಹಲದ ಇವನಲ್ಲಿ ಜಿಜ್ಞಾಸತ್ವದ ಮುಮುಕ್ಷತ್ವದ ಹಂಗಾರೆ ಇವನು ಉತ್ತರ ಹೇಳನು. ನನ್ನ ಒಡೆತನದಲ್ಲಿ ಈ ಜಗತ್ತು ಸೃಷ್ಟಿ ಸ್ಥಿತಿ ಲಯಾದಿಗಳನ್ನ 3 ಮುಖಾಂತರವಾಗಿ 3 ದೇವತೆಗಳ ನ್ಯಾಮಕ ದೇವಗಳ ಮೂಲಕ ಇದನ್ನು ನಡೆಸ್ತಾ ಇದ್ದೇನೆ ಅನ್ನೋದು ಇವಂಗ್ ಗೊತ್ತಿಲ್ಲ. ಬ್ರಹ್ಮ ಸೃಷ್ಟಿಯ ಕಾರಣವಾಗಿ ವಿಷ್ಣು ಪಾಲನೆಗೆ, ರುದ್ರ ಲಯಕರ್ತನಾಗಿ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇವೆಲ್ಲವೂ ನನ್ನ ಆಧೀನದಲ್ಲಿ, ನನ್ನ ಆಶ್ರಿತದಲ್ಲಿ ಇವೆಲ್ಲವೂ ನಡೀತಾ ಇದೆ ಅನ್ನುವಂತ ಗೂಢ ತತ್ವವನ್ನ ಅರ್ಜುನನಿಗೆ ಹೇಳಿಕೊಡಬೇಕು. ಇದೊಂದ್ ಸ್ವಲ್ಪ ಗುಟ್ಟಿ ವಿಚಾರ ಅದ, ಅದಕ್ಕೆ ಒಂದ್ ಸ್ವಲ್ಪ ಕಠಿಣ ಇದ್ರು ಕೂಡ ಅರ್ಜುನನಿಗೆ ಮಾತ್ರ ನಾ ಯಾಕೆ ಹೇಳ್ತಾ ಇದ್ದೀನಿ, ಅತ್ಯಂತ ಪ್ರಿಯ ಭಕ್ತ. ಉಳಿದವ್ರು ರಗಡ ಮಂದಿ ಅದಾರಲ್ಲ, ಮತ್ತೆ 5 ಮಂದಿ ಅಂತಂಬ್ರ ಅದಾರ. ಅರ್ಜುನನಿಗೆ ಯಾಕೆ ಹೇಳ್ತಾನ, ಧನಂಜಯ ಅಂತ ನೋಡ್ರಿ. ಆದ್ದರಿಂದ ಶೂರನಲ್ಲಿ ಶೂರ ನೀನು, ಅದಕ್ಕೆ ನಿನಗ ಪ್ರೀತಿ ಪಾತ್ರನಾದಂತವ್ ನಿನಗೆ ಮಾತ್ರ ಹೇಳ್ತೇನಿ. ಅದಕ್ಕ ನೀನು ಜ್ಞಾನಿಯಾಗು. ನೀನು ಎಲ್ಲವನ್ನು ತಿಳ್ಕೊಂಡು ಮನುಷ್ಯರಲ್ಲಿ ಶ್ರೇಷ್ಠವಾದಂತ ಮುಮುಕ್ಷತ್ವವನ್ನು ಪಡ್ಕೊಂಡು ನೀನು ಜ್ಞಾನಿ ಆಗಲಿಕ್ಕೆ, ಮನುಷ್ಯ ಕುಲದಲ್ಲಿ ಶ್ರೇಷ್ಠನಾಗಲಿಕ್ಕೆ ತಯಾರಾಗಬೇಕು ಅನ್ನುವಂತ ಆಶೀರ್ವಾದ ಮಾಡಿ ತನ್ನ ಬೋಧವನ್ನ ಹೇಳ್ತಾನೆ. ಯಾವ ರೀತಿ ಹೇಳ್ತಾನೆ ಅನ್ನೋದು ಗುರುಗಳ ಮೂಲಕ ನಾವು ನೀವು ನೋಡ್ತಾ ಹೋಗುವ. ನೋಡಿ, ಓದ್ತಾ ಇದ್ದೀನಿ. ಆ ಮನುಷ್ಯ ಯಾವ ರೀತಿ ಎಲ್ಲಾ ಪಾಪಗಳಿಂದ ಮುಕ್ತನಾದವನಾಗಿ ಅವ ಈಶ್ವರನನ್ನ ತಿಳಿದು ಬಿಟ್ರೆ ಎಲ್ಲವನ್ನೂ ತಿಳಿದಂಗ ಆಗ್ತದ. ಈಶ್ವರ ಸೃಷ್ಟಿ ಕಾರಣಗೇನಲ್ಲ, ಈ ಸೃಷ್ಟಿಯ ಒಂದು ರಹಸ್ಯ ತಿಳಿಬೇಕಾಗಿತ್ತು, ಈಶ್ವರನ ತಿಳಿಬೇಕು, ಈಶ್ವರನ ಮಹಿಮೆ ಗೊತ್ತಾಗಬೇಕು. ಈ ಒಂದು ಶ್ಲೋಕದಲ್ಲಿ ಈಶ್ವರನ ಸ್ವರೂಪವನ್ನ ಮೇನವಾಗಿ ಇಟ್ಕೋತಾನೆ. ವಿಷಯ ಅದ ಇದು. ಈಶ್ವರನ ಸ್ವರೂಪವನ್ನ ಕುರಿತು ಪರಮಾತ್ಮ ಸರಿಯಾಗಿ ಮೊದಲು ತಿಳಿಸ್ತಾನ, ನಂತರ ಸೃಷ್ಟಿ ವಿಷಯ ಬರ್ತದ. ಹಾಗೆ ಇಲ್ಲಿ ನಾವು ಗುರುಗಳು ಏನ್ ಹೇಳ್ಯಾರ ಅನ್ನೋದನ್ನ ನೋಡುವ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಅಂಡ್ ಇಫ್ ಎ ಪರ್ಸನ್ ಈಸ್ an intelligent one, if a person is an intelligent one, he will certainly apply his mind to know the ಜಗತ್ ಕಾರಣ ಈಶ್ವರ. ನಿಜವಾಗಲೂ ನಾವು ಬುದ್ಧಿವಂತರಾಗಿದ್ರ, ಯಾವ್ದಾದ್ರು ಬುದ್ಧಿವಂತರಿದ್ರ, ಶಾನೆ ಅನ್ನೋವ ಯಾರು ಅನಿಸ್ಕೊಂಡಿದ್ರ ಅವೇನ್ ವಿಚಾರ ಮಾಡ್ತಾನೆ, ಈ ಸೃಷ್ಟಿಗೆ ಕಾರಣ ಯಾರು, ಜನನ ಮರಣಕಾರಿ ಅನ್ನುವಂತ ಒಂದು ಪ್ರಶ್ನೆ ಬರ್ಬೇಕು. ಪ್ರಶ್ನೆ ಉದ್ದವ ಆದ್ರ ನಮಗ್ ಉತ್ತರ ಸಿಗ್ತದ. ನಾನಾರೇನು, ನನ್ನ ನಿಜವೇನು, ತನುವಿದೇನು ಎನ್ನೋಳು ಹೊಂದಿತೇತಕಿ
ಈ ಹಸುಗಳು ಏನನ್ನು ನಂಬಿಯವು? ಈ ಎಲ್ಲ ಕ್ರಿಯೆಗಳು ಹಸುಗಳು ಏನೇನ್ ನಂಬಿದವ? ಮತ್ತೆ ಈ ವಚನಗಳು ಈಗ ನೀವು ಕೇಳುವಂತವಾಗ್ಲಿ, ನಾವು ಮಾತಾಡುವಂತ ಇವು ಎಲ್ಲಿಂದ ಉದ್ಭವ ಆಗ್ಯಾವ? ಈ ಒಂದು ವೇದಾಕಾರವಂತ ಸೃಷ್ಟಿ ಕಾರಣ ಏನು? ಈ ಒಂದ್ ಸ್ವಲ್ಪ ಸಂಶಯ ಬಂತಂದ್ರ ಸೃಷ್ಟಿ ಕಾರಣ ಹುಡುಕಾಕ ಬರ್ತೈತಿ. ಇಲ್ಲಾಂದ್ರ ಮೊದಲು ಸಂಶಯನೇ ಬರ್ಲಿಲ್ಲ ಅಂದ್ರೆ ಉತ್ತರ ಎಲ್ಲಿ ಸಿಗ್ತದ? ಹಾಗೆ ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ ಭಿನ್ನ ವಿಶ್ವದನು ಕಂಡು ನನ್ಯಂ ಬಿಡದಿರಲ್ಲ, ಅದುವೇ ಅಜ್ಞಾನವೆನಿಪುದು. ಅಂದ್ರೆ ನಿಜವಾದ ಅಜ್ಞಾನ ಇತ್ತಂತಂದ್ರ ಹೇಳಕ್ ಹಚ್ಚೋದಿಲ್ರಿ. ಅದ ನಿಜವಾಗಲೂ ನನ್ನ ಪರೀಕ್ಷೆ ಮಾಡ್ಬೇಕಂತ ಯಾವಾಗ ವಿವೇಕ ಉತ್ಪನ್ನ ಆಕೈತೋ, ಬಹುಕ ಭವದಳು ಸುಕೃತವನೇಕ, ಜಗದಾದಿ ಉದಯದಿಂದ ಇಲ್ಲಿವರೆಗೆ ನಮ್ಮ ಪುಣ್ಯ ಫಲಿಸ್ಬೇಕು, ಆವಾಗ ವಿವೇಕ ಉದಯ ಆಗ್ತದೆ ನೋಡ್ರಿ. ಬಳಿಕ ಭವದಳು ಸುಕೃತವನೇಕ, ಆ ವಿವೇಕ ಉದಯ ಆಯ್ತಂತಂದ್ರ ಆತ್ಮನಾತ್ಮ ವಿವೇಕ. ಆದ್ರಿಂದ ನಾನಾರು, ನನ್ನ ನಿಜವೇನು, ಈ ಜಗತ್ತಿಗೆ ಕಾರಣ ಯಾರು, ಹೀಗೆ ಸಂಶಯ ಉತ್ಪನ್ನ ಆಗ್ತದ. ಆದ ಕಾರಣ ಇದು ಬಹಳ ಪುಣ್ಯದ ಫಲ ಅದಪ್ಪ ಅರ್ಜುನ. ನೀನು ನಿಜವಾಗ್ಲೂ ಇಲ್ಲಿ ಯಾರಾದ್ರೂ ಜಾಣರಂತ ಅನಿಸ್ಕೊಂಡ್ರ ಅವ್ರು ವಿಚಾರ ಮಾಡ್ಬೇಕು. ಇದನ್ನ ಜಗತ್ತಿಂದೆಲ್ಲ ವಿಚಾರ ಮಾಡೋರದಾರ. ಬಾಳ್ವೆ, ಬದುಕು, ಹೊಲ, ಮನಿ, ಸ್ತ್ರೀ, ಪುತ್ರ, ಧನ, ಕನಕ ಇವೆಲ್ಲದರ ಬಗ್ಗೆ ನಾವು ಸಾಕಷ್ಟು ವಿಚಾರ ಮಾಡ್ತೇವಂದ್ರ, ಆದ್ರೆ ನಾನು ಯಾರು, ನನ್ನ ನಿಜವೇನು, ನಾ ಎಲ್ಲಿಂದ ಬಂದೆ, ಈ ಜೀವ ಜಗತ್ತು ಸೃಷ್ಟಿ ಕಾರಣ ಯಾರು, ಈ ರೀತಿ ಸಂಶಯ ಯಾರಿಗಾದ್ರೂ ಬಂದಿದ್ರೆ ಅವ್ರು ಪುಣ್ಯವಂತರು. ಯಾಕೆ? ಸುಕೃತದದು, ಎಲ್ಲರಿಗೂ ಬರುವುದಿಲ್ಲ. ಹಾಗೆ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದಾನೆ. ಯಾರ ಶಾಣ್ಯಾರ ಅಂತ ಅನಿಸ್ಕೊಂಡ್ರ ಅವ್ರ ಈ ಕಾರಣವನ್ನ ಪ್ರಶ್ನೆ ಮಾಡಿ ಉತ್ತರ ಕಂಡ್ಕೋಬೇಕು. He will certainly apply his mind to know the ಜಗತ್ ಕಾರಣಂ ಈಶ್ವರ. ಈ ಜಗತ್ತಿಗೆ ಸೃಷ್ಟಿ ಕಾರಣವಾದಂತ ಈಶ್ವರ ಯಾರು, ಹೇಗಿದ್ದಾನೆ ಅನ್ನೋದು ತಿಳ್ಕೋಬೇಕು. ಇಟ್ ಇಸ್ ಓನ್ಲಿ ದ ಇನ್ಫೀರಿಯರ್ ಆರ್ಡಿನರಿ ಟೈಪ್ ಆಫ್ ಮೈಂಡ್ which will be satisfied with knowing a few little things here, sufficient learning for earning food. That is why modern day education based on what? One time it was CA, then it was computer. So we are learning something not for knowing something and improving ourselves. Which degree will fetch me a job in which I can work the least and get the most? ಇಲ್ಲಿ ನಾವು ಎದಕ್ಕೆ ಓಡಾಡಕತ್ತೀವಿ ಈ ಪ್ರಪಂಚದಲ್ಲಿ? ಪರಿಚಿನ್ನ ಬುದ್ಧಿ ಉಳ್ಳವರು ನಾವು. ಬುದ್ಧಿ ಮತ್ತೆಯಿಂದ ವಿಚಾರ ಮಾಡೋರು. ಬುದ್ಧಿಗೆ ಅದು ಸಾಕ್ಷಿ ರೂಪವಾದಂತ, ಬುದ್ಧಿಗೆ ಅಗೋಚರವಾದಂತ ತತ್ವದ ಬಗ್ಗೆ ವಿಚಾರ ಇಲ್ಲ. ಆದ್ರೆ ನಮ್ಮ ವಿಚಾರ ಏನದ, ಜಗತ್ತಿನಲ್ಲಿ ಮಾತ್ರ ಸೀಮಿತ ಆಗಿದೆ, ಪರಿಚಿನ್ನ ದೃಷ್ಟಿ ಅದ. ಅಲ್ಲಿ ಏನ್ ವಿಚಾರ ಮಾಡ್ತೀವಿ? ಪರಮಾತ್ಮ ಹೇಳ್ತಾನ, ಏನ್ ನಮ್ಮ ಶಿಕ್ಷಣ ಅದ ಅಂದ್ರ ಒಳ್ಳೆ ರೀತಿಯಿಂದ ಆಹಾರ, ನೀರು, ವಸತಿ ಇವೆಲ್ಲವನ್ನು ಗಳಿಸಿಕೋಬೇಕು. ಅಲ್ಲ ಒಳ್ಳೆ ಶಿಕ್ಷಣ ಪಡೆದ ನಂತರ ಸುಂದರವಾದ ಒಂದು ಹೆಂಡತಿಯನ್ನಾಗಬೇಕು, ಒಳ್ಳೆ ಒಂದು ಸಂಪಾದನೆ ಮಾಡಿ ಆಸ್ತಿ ಅಂತಸ್ತು ಗಳಿಸ್ಬೇಕು, ಮಕ್ಕಳ ಮರಿ ಅಡಿಬೇಕು. ಇದಾಗ ನಮ್ದು. ಯಾಕೆ? ಜನನ ಮರಣ ನಾವು ಹಿಂದಿನ ಎಷ್ಟೋ ಜನ್ಮಗಳಿಂದ ಸಂಸ್ಕಾರ ರೂಪದ ಫಲವಾಗಿ ಇದ ವಿಚಾರ ಬರ್ತದ ಹೊರತಾಗಿ ಈ ಜಗತ್ತಿಗೆ ಕಾರಣ ಯಾವುದು, ನಾ ಯಾರು, ಇದು ಬರೋದನೇ ಇಲ್ಲ ಅಂತ. ಎಲ್ಲೋ ಒಬ್ಬ ಅಂದ್ರ 199ರಲ್ಲಿ ಎಲ್ಲೋ ಒಬ್ಬಗೆ ವಿಚಾರ ಬರ್ತದ, ಅವ ಸುಕೃತವನ್ನು ಹೊಂದಿರ್ತಾನೆ. ಹಾಗೆ ಇಲ್ಲಿ ಅವ್ರು ಹೇಳ್ತಾರೆ, ಇದು ನಮ್ಮ ಶಿಕ್ಷಣ ಎದಕ್ಕದ? ಸಫಿಶಿಯಂಟ್ ಅರ್ನಿಂಗ್ ಫುಡ್, ದಟ್ ಇಸ್ ವೈ ಮಾಡರ್ನ್ ಡೇ ಎಜುಕೇಶನ್. ಮತ್ ನಮ್ಮ ವಿದ್ಯಾ ಹೆಂಗದ? ಅದಕ್ಕೆ ಸಂಬಂಧಪಟ್ಟ ಅದ. ಕಾಳು ಕೂಳು ಜೋಡುಗೂಡು, ಫಿಸಿಕ್ಸ್, ಕೆಮಿಸ್ಟ್ರಿ, ಗಣಿತ ಇವೆಲ್ಲ ಏನು ಲೌಕಿಕವಾದ ವಿಷಯಗಳನ್ನು ಒಳಗೊಂಡವೆಲ್ಲ. ವಿಜ್ಞಾನ ಇದು ಅಗ್ನಾಸ್ಟಿಕ್, ಅಂದ್ರೆ ದೃಶ್ಯವಾದ ಪದಾರ್ಥಗಳನ್ನು ಕುರಿತು ಇವೆಲ್ಲ ವಿವರಣೆ ಮಾಡು. ಚಂದ್ರಲೋಕಕ್ಕೆ ಹೋದ್ರು ಕೂಡ ಅಲ್ಲಿ ಕಲ್ಲು ಮಣ್ಣನ್ನು ತರುದು ಜಡ ಬುದ್ಧಿ. ಚೇತನ ಕಡೆ ಎಳೆದ್ರೆ ಇಲ್ಲ ನಮ್ಮ ವಿಜ್ಞಾನ. ಈ 6 ಮತವಾದಿಗಳದಾರಲ್ಲ, 5 ಮತವಾದಿಗಳು ಉತ್ತರ ಮೀಮಾಂಸರನ್ನ ಬಿಟ್ಟು ಇವೆಲ್ಲರೂ ಚಾರವಾಗಿ ಹಿಡ್ಕೊಂಡು ಎಲ್ಲರೂ ಚಾಂಕ್ಯ, ಯಾರವರು ಅದರಲ್ರಿ ನೋಡ್ರಿ, ಯಾರ್ಯಾರು ಸಾಂಖ್ಯರು, ಮತ್ತೆ ಯಾರ್ಯಾರ 6 ಮಂದಿ ಹೇಳ್ರಿ, 5 ಮಂದಿ ಸಾಂಖ್ಯ, ಹಲೋ
ನೈಯಾಯಿಕರು, ಸಾಂಖ್ಯರು ಮತ್ರಿ ಪೂರ್ವಮೀಮಾಂಸಕರು. ವೆರಿ ಗುಡ್. ಪೂರ್ವಮೀಮಾಂಸಕರು ನೆನಪು ಮಾಡ್ರಿ. ಪತಂಜಲರು. ಪತಂಜಲರು. ಮತ್ ಹೇಳ್ರಿ. ಮತ್ತು ಅವ್ರ ವೈಶೇಷಿಕ ಸಾಹಿತ್ಯ. ಇವ್ರೆಲ್ಲ ಏನದಾರ, ಇವ್ರು ನಮ್ಮ ವೃತ್ತಿಯನ್ನ ಜಡದಾಗ ಒಯ್ತಾರ. ಆದ್ರಿಂದ ಈಗ ನಾವು ಇನ್ನು ದಾಟಿರುವಂತ ಜ್ಞಾನ ನಮ್ಮ ಶಾಲೆ ಕಾಲೇಜುಗಳೆಲ್ಲ ಇಲ್ಲ. ಆಧ್ಯಾತ್ಮ ಜ್ಞಾನ ಇಲ್ಲ. ನಮ್ಮ ಮೂಲ ಜ್ಞಾನ ಕಳೀತಕ್ಕಂತ ಜ್ಞಾನ ನಿಜವಾದ ಜ್ಞಾನ. ವಿವೇಕಾನಂದ್ರ ಹೇಳ್ತಾರ, ಒಳಗಿರುವಂತ ಸುತ್ತದ ಅದು ಈಗಾಗಲೇ ಇದ್ದಂತ ಪ್ರಾಪ್ತಿ ಅದ. ಅದನ್ನ ಹೊರಗೆ ಎಳೆದು ನಮಗ್ ತೋರಿಸ್ಕೊಡ್ಬೇಕು. ಅವ ಮಹಾತ್ಮ, ಅವ ಗುರು, ನಿಜವಾದ ಗುರು. ಇದ್ದದ್ದನ್ನ ಹೇಳುದಲ್ಲ. ಈ ಜಗತ್ತಿನಲ್ಲಿ ಇದು ನಾಶವಂತದ ತೋರಿ ಅಡಗತಕ್ಕಂತದ್ರ ಬಗ್ಗೆ ಅದ ನಾವ್ ಹೇಳಿರೋ ಆತು ಬಿಟ್ರು ಆತು ಹೋಗೇ ಹೋಗ್ತದ. ಆದ್ರೆ ಯಾವಾಗ್ಲಿರುವಂತ ನಿತ್ಯ ಸತ್ಯ ವಸ್ತುವಾದಂತ ಸ್ವರೂಪವನ್ನ ತಿಳ್ಕೊಂತ ಜ್ಞಾನ ಏನದ, ಅದು ನಿಜವಾದ ಜ್ಞಾನ. ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ಸತ್ಯಜ್ಞಾನ ದರ್ಶನಂ ತತ್ವಜ್ಞಾನಾರ್ಥ ದರ್ಶನಂ. ಇದರಲ್ಲಿರುವಂತ ತತ್ವವನ್ನು ತಿಳ್ಕೊಂಡ್ರ, ಅಧ್ಯಾತ್ಮವನ್ನು ತಿಳ್ಕೊಂಡ್ರ ನಿಜವಾಗಿ ತಿಳ್ಕೊಂಡಂಗ. ಹಂಗಾರೆ ಶಾಲೆ ಕಾಲೇಜುಗಳು ಏನ್ ಕಲಿಸ್ಕೊಡಕತ್ತಾವ? ನಾಶವಂತ ವಿದ್ಯಾ ಯಾವ ಮುದ್ದೆ ಅದ್ ಹೇಳ್ತಾರಲ್ಲ, ಯಾವ ವಿದ್ಯೆಯನ್ನು ಕಲಿತ್ರ ನಮ್ಮ ದುಃಖ, ಅತ್ಯಂತಿಕ ದುಃಖ ನಿವೃತ್ತಿ ಆಗ್ತದ, ಆ ವಿದ್ಯಾ ನಿಜವಾದ ವಿದ್ಯಾ. ಆತ್ಮಲಾಭ ಅನ್ಯ ಲಾಭವನ್ನ ವಿದ್ಯತಿ ಅಂತದ್ ಯಾರು ಕಲಿಸ್ತಾರ? ಸಾ ವಿದ್ಯಾ ಯಾವ ವಿಮುಕ್ತಯೇ. ಯಾವ ವಿದ್ಯೆ ನಮ್ಮನ್ನ ಮುಕ್ತ ಮಾಡ್ತೈತಿ ಅದು ನಿಜವಾದ ವಿದ್ಯೆ. ಅದ್ ಇನರೆಂಟ್ ಏನದಲ್ಲ, ಅದನ್ನ ವ್ಯಕ್ತ ಮಾಡೋದು ಇಷ್ಟೇ ಅದ. ಅದಕ್ಕೆ ಅದೆಲ್ಲ ಲೂಪ್ತಾಗಿ ಹೊಂಟದ ಅಂತ ಹೇಳ್ತಾರ ಗುರುಗಳು. ಒನ್ ಟೈಮ್ ಇಟ್ ವಾಸ್ ಸಿ ಅದು ಕಲಿತೇವೆ ನಾವು. ದೆನ್ ಇಟ್ ವಾಸ್, ಈಗ ಬಂದೈತಿ ಕಂಪ್ಯೂಟರ್. ಸೊ ವಿ ಆರ್ ಲರ್ನಿಂಗ್ ಸಮಥಿಂಗ್ ನಾಟ್ ಫಾರ್ ನೋಯಿಂಗ್ ಸಮಥಿಂಗ್. ನಾವು ತಿಳಿದು ಉದ್ಧಾರ ಆಗ್ಬೇಕಂತ ಕಲಿಯಾಕತ್ತಿಲ್ಲ ನೋಡ್ರಿ. ವಿ ಆರ್ ಲರ್ನಿಂಗ್ ಸಮಥಿಂಗ್ ನಾಟ್ ಫಾರ್ ನೋಯಿಂಗ್ ಸಮಥಿಂಗ್. ಏನಾರ ತಿಳ್ಕೊಬೇಕಪ್ಪ, ಉದ್ಧಾರ ಆಗಬೇಕು, ಅದ್ರ ಏನ್ ಗೂಡದ ಅನ್ನುವಂತ ತಿಳ್ಕೊಳಕ್ ಹೊಂಟಿಲ್ಲ ನಾವು. ಇಂಪ್ರೂವಿಂಗ್ ಅವರ್ ಸೆಲ್ಫ್, ನಮ್ಮನ್ನ ಸುಧಾರಣೆ ಮಾಡ್ಕೊಳಕ್ ಹೊಂಟಿವು. ಹೆಂಗ? which degree will fetch me a job? ಯಾವ ಡಿಗ್ರಿ ನಮಗ್ ಒಳ್ಳೆ ಜಾಬ್ ಅನ್ನು ಕೊಡ್ತದ ಅಂದ್ರೆ ನಮಗ್ ಒಳ್ಳೆ ಲಕ್ಷ ಗಟ್ಲಿ ಇಡುವಂತ ಪಗಾರ ಕೊಡ್ತದ. ಇನ್ which I can work the least. ನಾವು ಎದರೊಳಗೆ ವರ್ಕ್ ಮಾಡ್ಬೇಕು ಅಂಡ್ ಗೆಟ್ ದ ಮೋಸ್ಟ್. ಸ್ವಲ್ಪ ಕೆಲಸ ಆಗ್ಬೇಕು, ಬಹಳಷ್ಟು ಪಗಾರ ಸಿಗಬೇಕು ಅಂತ ಯಾವುದು? ಸೋ ಮೆನಿ ಪೀಪಲ್ ಆರ್ ಸ್ಯಾಟಿಸ್ಫೈಡ್ ವಿತ್ ದಟ್ ನಾಲೆಜ್. ಎಷ್ಟೋ ಜನರು ಅಷ್ಟರಲ್ಲಿ ತೃಪ್ತಿ ಹೊಂದ್ತೇವೆ. ಒಳ್ಳೆ ನೌಕರಿ ಪಡೆಯೋದು, ಒಳ್ಳೆ ಬ್ರಾಂಚ್ ಆರಿಸಿಕೊಳ್ಳೋದು, ಹೆಚ್ಚಿನ ಪಗಾರ ತಗೊಳ್ಳೋದು, ಅದ್ರ ಏನದ ಅನ್ನೋದು ತಿಳ್ಕೊಳ್ಳೋದಿಲ್ಲ. ಬಿಕಾಸ್ ದೇರ್ ಇಂಟೆಲೆಕ್ಟ್ ಈಸ್ ನಾಟ್ ಮ್ಯಾಚ್ಯೂರ್. ಅವರ ಬುದ್ಧಿ ಮ್ಯಾಚ್ಯೂರ್ ಆಗಿಲ್ಲ, ಪ್ರಬುದ್ಧ ಆಗಿಲ್ಲ, ಸಫಿಶಿಯಂಟ್ಲಿ ಡೆವಲಪ್ಡ್, ಸಾಕಷ್ಟು ಬುದ್ಧಿ ಬೆಳವಣಿಗೆ ಆಗಿಲ್ಲ. ಯಾವ ದೃಷ್ಟಿಯೊಳಗ? ಸ್ಪಿರಿಚುವಲಿ ಡೆವಲಪ್ ಆಗಿಲ್ಲ ಅಂತ ತಿಳ್ಕೊಬೇಕು. ಮೆಂಟಲಿ ಆಗ್ಬಹುದು, ಫಿಸಿಕಲಿ ಆಗ್ಬಹುದು, ಮಾರಲಿನೂ ಆಗ್ಬಹುದು. ಆದರೆ ಯಾವಾಗ ಸ್ಪಿರಿಚುವಲಿ ಆಗ್ತದಲ್ಲ, ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ ಎ ಮ್ಯಾನ್. when man grows physically, mentally, morally, of course spiritually ಅನ್ನುವಂಥದ್ದು ಬೇಕು. and developed intellect will always ask the question. ಅಕಸ್ಮಾತ್ ಬುದ್ಧಿ ಮತ್ತೆ ಚುರುಕಿತ್ತಂದ್ರ ಅದ್ ಪ್ರಶ್ನೆ ಕೇಳ್ತದಂತ್ರಿ. ಹಂಗ ಫ್ರಮ್ ವೇರ್ ಡಿಡ್ ಆಲ್ ದಿಸ್ ಕಮ್? ಅದ್ ಏನ್ ಕೇಳ್ತದ? ನಿಜವಾದ ಚುರುಕಾದಂತ ಬುದ್ಧಿ ಅದು ಏನ್ ಕೇಳ್ತದಂದ್ರ, ವೇರ್ ಡಿಡ್ ಕಮ್? ಇದು ಎಲ್ಲ ಎಲ್ಲಿಂದ, ಇದೆಲ್ಲ ಏನ್ ಸೃಷ್ಟಿ ಆಗೈತಲ್ಲ, ಇದಕ್ ಮೂಲ ಕಾರಣ ಯಾವ್ದು ಅಂತ ಪ್ರಶ್ನೆ ಬರ್ಬೇಕು. ಅಂದ್ರೆ ನಿಜವಾಗಿ ಕೇಳಿದಂಗ ದ ಕ್ವಶನ್ ಫ್ರಮ್ ವೇರ್ ಡಿಡ್ ಆಲ್ ದಿಸ್ ಕಮ್, ಎಲ್ಲಿಂದ ಬರ್ತದ ಇದೆಲ್ಲ, ಆ ಪ್ರಶ್ನೆ ಬರ್ಬೇಕು. ಕಸ್ತ್ವಂ ಕೋಹಂ ಕುತ ಆಯಾತ ಕಾಮೇ ಜನನಿ ಕೋಮೇ ತಾತ ಇತಿ ಪರಿಭಾವ ಸರ್ವಸಾರಂ ತದ ಪೂರ್ಣ ಇಲ್ಲಿದೆ, 2 ಸಾಲದ. ಹೀಗೆ ಕಸ್ತ್ವಂ ಕೋಹಂ ಕುತಾಯಾತ ಅದ್ರ ವಿವರಣೆಯನ್ನು ಕೊಟ್ಟಿಲ್ಲ. ಹಾಗೆ ಇಲ್ಲಿ ನಾನು ಎಲ್ಲಿಂದ ಬಂದೆ, ನನ್ನ ತಂದೆ ತಾಯಿ ಯಾರು, ಅದಕ್ಕೆ ನನ್ನ ಮುಂದಿನ ಗುರಿ ಏನೋ ನಮಗ್ ಗೊತ್ತಾಗೋಲ್ಲ. ಕುತಾಯಾತ ಎಲ್ಲಿಂದ ಬಂದೆ, ಕಾಮೇ ಜನನಿ ಕೋಮೇ ತಾತ ನನ್ನ ತಂದೆ ತಾಯಿಯರು ಯಾರು? ಈ ಜನ್ಮದ ತಂದೆ ತಾಯಿಯೋ, ಹಿಂದಿನ ಜನ್ಮದಲ್ಲಿ ತಂದೆ ತಾಯಿ ಕರೆಯನೋ, ಎಷ್ಟು ಜನ್ಮದಲ್ಲಿ ಈ ಜನ್ಮದ ತಂದೆ ತಾಯಿಗಳು ಆಗಿ ಹೋಗ್ಯಾರಲ್ಲ ಹಿಂದ. ಹಂಗ ನಿಜವಾದ ತಂದೆ ತಾಯಿಗಳ ಬಗ್ಗೆ ನಾನು ಗುರುತಿಸ್ಬೇಕು. ನಮ್ದು ಅನಂತ ಜನ್ಮಗಳ ಒಂದು ಹಿನ್ನೆಲೆ ಅದ. ಅದಕ್ಕೆ ಯಾವ ನಿಜವಾದ ತಂದೆ ತಾಯಿಗಳು ಗೊತ್ತಾಗೋದಿಲ್ಲ. A developed intellect will certainly ask the question. ಹಂಗ ಪ್ರಶ್ನೆ ಬರ್ಬೇಕು ನಮಗ, ತಂದೆ ತಾಯಿ ಯಾರು, ನಿಜವಾದ ತಂದೆ ತಾಯಿ ಯಾರು?
Is there any cause? ಏನ ಕಾರಣದೇನು? All the scientists are struggling to arrive at the one cause alone. ಈ ಜಗತ್ತಿನ ಮೇಲಿರುವಂತ ಎಲ್ಲ ವಿಜ್ಞಾನಿಗಳು ಏನ್ ಕಂಡುಹಿಡಿಯಕ್ ಪ್ರಯತ್ನ ಮಾಡಕತ್ತಾರ? ಮೂಲ ಕಾರಣ ಏನು ಸೃಷ್ಟಿಗೆ? ಈಗ ವಿಜ್ಞಾನ ಕಂಡುಹಿಡಿದದ್ದು ಬೇರೆ. ಇದು ಜಡ ಬುದ್ಧಿಯಿಂದ ಅಣುವನ್ನ ಪರಮಾಣುವನ್ನ ಜಗತ್ತಿಗೆ ಮೂಲ ಕಾರಣ ನೈಯಾಯಿಕರು ಹೇಳ್ಯಾರಲ್ಲ, ಪರಮಾಣು ಕಾರಣ. ಆ ಪರಮಾಣುವಿನೇ ಎರಡು ಅಣುಗಳಿಂದ ಕೂಡಿಕೊಂಡು ಮೂರು ಅಣುಗಳು ಕೂಡ ಹಿಂಗ ಕ್ರಮೇಣ ತ್ರಿ ಹಿಂಗ ಅಕ್ಕೋಂತ ಬಂದು ಆ ಒಂದು ಕಪಾಲ ಆಗ್ಯದ, ಕಪಾಲಿಂದ ಘಟ ಆಗ್ಯದ, ಈ ಪ್ರಕಾರ ಜಗತ್ತಾಗ್ಯದ ಅಂತ ತಿಳ್ಕೊಂಡು ನೈಯಾಯಿಕರು ಹೇಳ್ತಾರಲ್ಲ, ಅದು ಬುದ್ಧಿಮತ್ತೆಯಿಂದ ವಿಚಾರ ಮಾಡೋದು. ನಿಜವಾದ ಕಾರಣ ನಾವು ಕಂಡಿಡಿದಿಲ್ಲ. ಅದಕ್ಕೆ ಆಧ್ಯಾತ್ಮಿಕ ಬರಬೇಕು. ಪರಮಾರ್ಥಕ್ಕೆ ಬಂದಾಗ ಅದರ ಉತ್ತರ ಸಿಗ್ತದ. ನಮ್ಮ ಬುದ್ಧಿ ಅಲ್ಲಿಗೆ ಹೋಗೋದಿಲ್ಲ. ಒನ್ ಕಾಸ್ ಅಲೋನ್. ದೇ ವಾಂಟ್ ಥಿಯರಿ ಆಫ್ ಎವ್ರಿಥಿಂಗ್. ನೋಡ್ರಿ, ಎಲ್ಲ ಇಲ್ಲಿ ಏನ ಲೌಕಿಕದಲ್ಲಿ ಎಲ್ಲ ವಿಜ್ಞಾನಿಗಳು ಥಿಯರಿ ಆಫ್ ರೆವಲ್ಯೂಷನ್ ಎಲ್ಲ ಕಂಡುಹಿಡಿತಾರ, ಗ್ರಾವಿಟೇಷನ್ ಕಂಡುಹಿಡಿತಾರ, ಥಿಯರಿ ಆಫ್ ಅಟಾಮಿಕ್ ಫಿಸಿಕ್ಸ್ ಕಂಡುಹಿಡಿತಾರ, ಏನೇನು ಎಲ್ಲ ಬಹಳಷ್ಟು ಸುಧಾರಣೆ ಆಗಿದಾವ. ಈಗ ಅವೆಲ್ಲ ಏನದಾವ? ಜಗತ್ತಿಗೆ ಸಂಬಂಧಪಟ್ಟದ್ದು. ಪಂಚಭೂತಗಳಲ್ಲಿ ಅವರ ಬುದ್ಧಿ ಓಡಾಡ್ತದ. ಪಂಚಭೂತಗಳೇ. ಆದ್ದರಿಂದ ಅದರ ಆಚೆಗೆ ಅವರ ಬುದ್ಧಿ, ಪಂಚಭೂತಗಳ ಆಚೆಗೆ ಇರುವಂತ ಮಹಾತತ್ವ, ಮಹಾತತ್ವ ಆಚೆಗೆ ಇರುವಂತ ಪ್ರಕೃತಿ, ಪ್ರಕೃತಿ ಆಚೆಗೆ ಇರುವಂತ ಕಾರಣರೂಪವಾದಂತ ಅದಕ್ಕೆ ಯಾವ್ದಾರ ಆಶ್ರಿತದಿಲ್ಲದ ಆತ್ಮನ ಆಶ್ರಿತಲ್ಲದ. ಇದು ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಅರ್ಥ. ಅವರಿಂದ ಒನ್ ಬೇಸಿಕ್ ಎಲ್ಲವನ್ನು ಕೂಡಿ ಒಂದು ಮೂಲ ಕಾರಣ ಕಂಡುಹಿಡಿಯಕ್ ಪ್ರಯತ್ನ ಮಾಡಾಕ್ತಾರೆ ವಿಜ್ಞಾನಿಗಳು. ಆದ್ರೆ ತಮ್ಮನ್ನ ಬಿಟ್ಟು ಹೊರಗೆ ಹುಡುಕ್ತಾರಲ್ಲ, ಎಷ್ಟು ಜನ ಹುಡುಕಿದ್ರು ಅವ್ರಿಗೆ ಸಿಗೋದಿಲ್ಲ. ಅವೆಲ್ಲ ವಿಜ್ಞಾನಿಗಳು ಒಂದು ಬೇಸಿಕ್ ಪ್ರಿನ್ಸಿಪಲ್ ಕಂಡುಹಿಡಿಯಾಕತ್ತಾರ ಅವರು. ಆದ್ರೆ ಅವ್ರ ಬುದ್ಧಿಗೆ ಅದನ್ನ ನಿಲ್ಕೋದಿಲ್ಲ. ಬುದ್ಧಿ ಆಚೆಗೆ ಅದು. ಬುದ್ಧಿಯಿಂದ ಹೊರಗಿಂದ ಕಂಡುಹಿಡಿಯಕ್ ಆಗೋದಿಲ್ಲ. ಯಾಕಂದ್ರೆ ಸ್ವರೂಪ ಅದ, ಅದು ಕಂಡುಹಿಡಿಯೋರ ಸ್ವರೂಪದ. Which alone evolves into the entire creation, which means what? Cause hunting is the job of thinkers intellect. ಈಗಿನ ಬುದ್ಧಿ ಮತ್ತೆ ಬುದ್ಧಿಜೀವಿಗಳ ಕೆಲಸ ಏನದ? ಬೆನ್ನ ಹತ್ತಾರ, ಸವಾರಿ ಮಾಡಾಕ್ತಾರ. ಇದ್ರ ಕಾರಣ ಏನಂತ ಹೇಳಿ ಒಳಗಲ್ಲ. When an apple falls, Newton asked the question, how? What will you do? In 1 second, the apple will be swallowed into our stomachs. We will never question why it came down and why it did not go up, or to decide it is he. So why should we bother about all the things? This is a medicore intellect. A thinking intellect will like to arrive at a asmin ವಿಜ್ಞಾತೆ ಸರ್ವಂ ಇದಂ ವಿಜ್ಞಾತಂ ಭವತಿ. such a nature intellect is called ಅಸಮೂಢ. ನೋಡಿ, ಇಡೀ ಪ್ಯಾರದ್ದೇನದ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈಗ ವಿಜ್ಞಾನಿಗಳದ್ದು ಹೆಂಗದ ಕೆಲಸ ಅಂತ ಕೇಳಿದ್ರೆ, ಒಂದ್ ಗಿಡದ ಹುಡುಕ ನ್ಯೂಟನ್ ಅನ್ನುವಂತ ವಿಜ್ಞಾನಿ ಕುಂತ. ಒಂದು ಆಪಲ್ ಗಿಡ, ಮ್ಯಾಲಿಂದ ಒಂದು ಹಣ್ಣು ಬಿತ್ತು, ಏನೋ ಪಕ್ವಾಗಿ ಏನೋ ಬೀಳ್ತಾವ. ಆ ಪ್ರಕಾರ ಬಿದ್ದ ತಕ್ಷಣ ವಿಚಾರ ಮಾಡಿದ, ನಾವ್ ಯಾರಾದ್ರೂ ಆಗಿದ್ರ ಆ ಜಾಗದಲ್ಲಿ, ಅಯ್ಯೋ ಬಹಳ ಚಲೋ ಆತು, ನನಗಾಗಿ ಉದಿರ್ಶಾನ ಪರಮಾತ್ಮ ಅಂತ ಹೋಗಿ ಪಕ್ವಾದ ಹಣ್ಣನ್ನು ತಿಂದು ನುಂಗಿ ಬಿಡ್ತಿದ್ದೀವಿ, ಸ್ವ್ಯಾಲೋಡ್. ಆದರೆ ನ್ಯೂಟನ್ ಹಂಗ್ ಮಾಡ್ಲಿಲ್ಲ. ಸ್ವಲ್ಪ ಅಬ್ಸರ್ವ್ ಮಾಡಿದ. ಆ ಬಿದ್ದ ಹಣ್ಣು ಅಲ್ಲೇ ಇತ್ತು. ಇದು ಎಲ್ಲಿಂದ ಬಂತು? ಮರದಾಗಿಂದ ಬಂತು. ಯಾಕೆ ಬಂತು? ಕೆಳಗೆ ಬಿತ್ತು. ಯಾಕೆ ಬಿತ್ತು? ಬರೀ ಪ್ರಶ್ನೆ. ಮತ್ತ ಹೌದು, ಬಿತ್ತು. ಮತ್ತಿದು ಅಡ್ಡ ಯಾಕೆ ಹೋಗ್ಲಿಲ್ಲ? ಸೈಡ್ ಯಾಕೆ ಹೋಗ್ಲಿಲ್ಲ? ಮ್ಯಾಲ ಯಾಕೆ ಹೋಗ್ಲಿಲ್ಲ? ತೆಳಗ ಯಾಕೆ ಬಿತ್ತು? ನನಗೆ ಕಾರಣ ಬೇಕು. ಅವಾಗ ವಿಚಾರ ಮಾಡಿ 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 ನ್ಯೂಟನ್ಸ್ ಗ್ರಾವಿಟೇಷನಲ್ ಲಾ, ಗುರುತ್ವಾಕರ್ಷಣ ಶಕ್ತಿ ಇದೆ ಭೂಮಿಗೆ. ಆಕರ್ಷಣದ ಇದು ಎಲ್ಲವನ್ನು ಜಗತಕ್ಕಂತ ಒಂದು ಶಕ್ತಿ ಅದ. ಇದಕ್ಕೆ ಏನಂತಾರ? ಗುರುತ್ವಾಕರ್ಷಣ ಶಕ್ತಿ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಕಂಡಿಡದ ಯಾರು? ನ್ಯೂಟನ್. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್. ಹಿಂಗೆಲ್ಲ ಅನೇಕ 3 ರೂಲ್ಸ್ ಗಳನ್ನ, ನಿಯಮಗಳನ್ನ ಕಂಡುಹಿಡದ ಜಗತ್ ಪ್ರಸಿದ್ಧ ವಿಜ್ಞಾನಿ ಆದ. ಇದು ಎಲ್ಲಿದಿದು? ಈ ಜಗತ್ತಿನ ಇರ್ಬೇಕಂತ ವಿಷಯ ಇದು. ಅದು ಆಚೆಗೆ ಇರುವಂತ ವಿಷಯ ಅಲ್ಲ. ಈ ವಿಜ್ಞಾನಿಗಳ ಬುದ್ಧಿಯಲ್ಲಿ ಓಡಾಕತೈತಿ. ಈ ಪ್ರಪಂಚ ಬಿಟ್ಟ ಮೇಲೆ ಹೋಗ್ತಾ ಇಲ್ಲ. ಆದ ಕಾರಣ ಇದು ಅವ್ರ ಬುದ್ಧಿ ಯಾವಾಗ್ಲೂ ಮೆಡಿಕೋ, ಅದು ವೈದ್ಯಕೀಯವಾಗಿ ನಾವು ವಿಚಾರ ಮಾಡಿದ. ಕೆಲವರು ಅಲ್ಲಿ ಕಂಡು ಹಿಡಿತಾರ. ಬ್ಲಡ್ ಅಂದ್ರೆ ಏನು, ಜೀವಕೋಶ ಅಂದ್ರೆ ಏನು, ಅದ್ರೊಳಗೆ ಯಾವ ಜೀವ ಅದಾವ, ಅದು ವೈರಸ್ ಅದಾವ, ಅದರಲ್ಲಿ ಕೂಡ ನ್ಯೂಕ್ಲಿಯಸ್ ಅಂತದ. ಜೀವಕೋಶಗಳಿಂದ
ಆ ಅಂಗಗಳಾಗ್ಯಾವ, ಅಂಗಗಳಿಂದ ಇವೆಲ್ಲ ದೇಹ ಆಗೈತಿ. ಹಿಂಗೆಲ್ಲ ಅವರು ಕ್ರಮ ಕಂಡು ಹಿಡಿತಾರ ಒಂದ್ ಶರೀರದ ಕ್ರಮವನ್ನ. ಅವು ಇಂಟೆಲೆಕ್ಚುವಲ್ ಮೈಂಡ್ ಅಂತಾರ ಅದಕ್ಕೆ. ಮೆಡಿಕೋರ್ ಮೈಂಡ್, ಮೆಡಿಕೋರ್ ಇಂಟೆಲೆಕ್ಟ್, ವೈದ್ಯಕೀಯ ಮನಸ್ಸು ಅಂದ್ರೆ ವೈಜ್ಞಾನಿಕ ಮನಸ್ಸು. ಎ ಥಿಂಕಿಂಗ್ ಇಂಟೆಲೆಕ್ಟ್ will like to arrive at asmin ವಿಜ್ಞಾತೆ ಸರ್ವಂ ಇದಂ ವಿಜ್ಞಾನಂ ಭವತಿ. ಇರ್ಲಿ, ಅವ್ರಾದ್ರೂ ಅಲ್ಲಾರ ಬಂದಾರಲ್ಲ, ಇಷ್ಟಾರ ಕಂಡು ಹಿಡಿಯಕ್ ಪ್ರಯತ್ನ ಮಾಡ್ಯಾನಲ್ಲ ನ್ಯೂಟನ್. ನಾವು ಅದರಿಂದ ಸಾಕಷ್ಟು ಅನುಕೂಲ ಪಡೆದೇವಿ, ವಿಜ್ಞಾನದಿಂದ ಕೊಡುಗೆಗಳು ಬಂದಾವು. ಇರ್ಲಿ, ಆದ್ರೆ ಅವ್ರಾದ್ರೂ ಕೂಡ ಇನ್ನು ಮುಂದಾದ್ರು ಇದಕ್ಕೂ ಮತ್ ಮೂಲ ಕಾರಣ ಯಾವುದು ಅನ್ನುವಂಥದ್ದನ್ನ ಕಂಡು ಹಿಡಿದು ಮುಂದೆ ಬರಬಹುದು. ಅವ್ರಾದ್ರು ಏನನ್ನ ತಿಳಿದ್ರ ಎಲ್ಲವನ್ನು ತಿಳಿದಂಗ ಆಗ್ತದ. ಏಕ ವಿಜ್ಞಾನಂ ಸರ್ವ ವಿಜ್ಞಾನಂ ಸರ್ವ ವಿಜ್ಞಾತಿ ಭವ ಅಂದ್ರೆ ಯಾವುದನ್ನ ತಿಳಿದ್ರ ನಾವು ಎಲ್ಲವನ್ನು ತಿಳಿದಂಗ ಆಗ್ತದ. ಅಸ್ಮಿನ್ ವಿಜ್ಞಾತೆ ಸರ್ವಂ ಇದಂ ವಿಜ್ಞಾತಂ ಭವತಿ. ಸಚ್ ಎ ಮ್ಯಾಚುವರ್ ಇಂಟೆಲೆಕ್ಟ್ ಇಸ್ ಕಾಲ್ಡ್ ಅಸಮೂಢ. ಈ ಪ್ರಕಾರವಾಗಿ ಬುದ್ಧಿ ಪಕ್ವಾದಂತ ಬುದ್ಧಿಗೆ ಮಾತ್ರ ಏನ್ ಮಾಡ್ಬೇಕು, ಈ ವಿಚಾರ ಹೊಳಿತದ. ಯಾವುದು ಈ ಏನ್ ಬುದ್ಧಿ ಅದಲ್ಲ, ಇದ್ರ ಆಚೆಗೆ ಹೋಗ್ಬೇಕು. ಅರ್ಥಾತ್ ಈ ಬುದ್ಧಿಯನ್ನ ಅರಿಯವ್ರು ಯಾರು? ಮನಸ್ಸನ್ನ ಅರಿತೈತಿ ಬುದ್ಧಿ. ಹೊರಗಿನ ವಿಷಯಗಳನ್ನ ಕಣ್ ಅರಿತೈತಿ. ಕಣ್ಣನ್ನು ಇದರಿಟ್ಟಿರುವಂತದ್ದು ಯಾವುದು? ಮನಸ್ಸು. ಈಗ ಮನಸ್ಸ ದ್ರಕ್ ಆಯ್ತು, ಅದ ದೃಶ್ಯ ಆಗ್ತದ ಮತ್ತ ಬುದ್ಧಿಗೆ. ಆವಾಗ ಬುದ್ಧಿ ದ್ರಕ್ ಆಯ್ತು, ಆಮೇಲೆ ಸಾಕ್ಷಿಗೆ ಇದು ವಿಷಯ ಆಯ್ತು. ಹಿಂಗ್ ಒಂದಕ್ಕೊಂದೊಂದಕ್ಕೊಂದು ನಾವು ಹಿಂದಕ್ಕೆ ಹೋಗಿ ಹೋಗಿ ಅದನ್ನ ಅಳಿಬೇಕಾಗ್ತದೆ. ದೃಕ್ರೂಪವಾಗಿ, ವಿಷಯಿಯಾಗಿ, ದೃಕ್ಕಾಗಿ ಅರಿಯುವಂತಹದ್ದು. ಹೀಗೆ ಅವ್ರಿಗೆ ಗೊತ್ತಾಗೋದಿಲ್ಲ. ಮುಂದ್ ಹಿಂದಿಲ್ ನಾಳೆ ಬರಬಹುದು ಅವ್ರು. ಹಂಗಾರೆ ಅದನ್ನೊಂದು ತಿಳಿದ್ ಬಿಟ್ರೆ, ಮೂಲ ಕಾರಣ ತಿಳಿದ್ ಬಿಟ್ರೆ ಕಾರ್ಯರೂಪವಾದಂತ ಎಲ್ಲವನ್ನು ತಿಳಿಯಾಕ ಬರ್ತದ ಅನ್ನುವಂಥದ್ದು ತತ್ವ ಹಿಂದಿಲ್ ನಾಳೆ ಅವ್ರಿಗೆ ಗುರ್ತಾಗ್ತದ. ಅವ್ರು ಏನಂತಾರ? ಅಸಮ್ಮೂಢ. ಶ್ಲೋಕದಾಗ ಬಂದೈತಿ ನೋಡ್ರಿ, ಅಸಮ್ಮೂಢ. 3ನೇ ಶ್ಲೋಕದಲ್ಲಿ ಬಂದದ. ಎಲ್ಲಿ ಬಂದದ ಅಂದ್ರ ನೋಡ್ರಿ, ಅಸಮ್ಮೂಢ ಸಮೃತ್ತೇಶು. ಅಸಮ್ಮೂಢ ಅಂದ್ರ ಜ್ಞಾನಿಯಾದವನಾಗಿ ಪರಿಗಣಿಸ್ತಾನ ಮುಂದವ. ಹಿಂಗ್ ತಿಳಿತಾ ಹೋದ್ರೆ ಮೂಲ ಕಾರಣ ಗೊತ್ತಾಗ್ತದೆ ಅವಾಗ. ಈ ಸೃಷ್ಟಿಗೆ ಮೂಲ ಕಾರಣ ಯಾವುದು? ಆ ಪ್ರಕಾರ ಗುರು ಭೇಟಿಯಾಕನ ಅಲ್ಲೆಲ್ಲ ಅವ ಉತ್ತರ ಪಡಿತಾನೆ ಅಂತ. ಶ್ರೋತ್ರಿಯ ಬ್ರಹ್ಮಿಷ್ಠ ಸದ್ಗುರು ಇಂತ ಪಕ್ಕು ವಿಚಾರ ಇದ್ದಾಗ ಹುಡಿಕೊಂಡು ಬಂದು ಇವ್ ಉತ್ತರ ಕೊಡ್ತಾನ ಅಂತ ಅರ್ಥ. ಹೀಗೆ ಅವ ಜ್ಞಾನಿ ಮನುಷ್ಯ ಅನಿಸ್ಕೋತಾನ ಮುಂದ. ಅವ ಏನಂತಾರ? ಅಸಮ್ಮೂಢ, ಜ್ಞಾನಿಯಾದ ಮನುಷ್ಯ. ಜ್ಞಾನಿ ಅಂತಾರ ಅವಾಗ. ಜ್ಞಾನಿ ಆದವನಾಗಿ, ಎಲ್ಲಾ ಪಾಪಗಳಿಂದ ವಿಮುಕ್ತನಾದವನಾಗಿ ಪರಿಗಣಿಸ್ತಾನ ಅನ್ನುವಂಥದ್ದು ಭಗವಂತ ಹೇಳ್ತಾ ಇದ್ದಾನೆ. ಎ ಮ್ಯಾಚುವರ್ ಇಂಟೆಲೆಕ್ಟ್, ಎ ಡಿಸ್ಕ್ರಿಮಿನೇಟ್ ಇಂಟೆಲೆಕ್ಟ್ ಇಸ್ ಒನ್. ಏನದು? ವೇತ್ತಿ which wants to know God, the cause of the universe. If you do not like the word God, use any word. But the question is what is the cause of all these? And therefore, Yamam Vetti, that intellect person knows me, the Jagat Karanam. ಇಲ್ಲಿ ಈ ಪ್ಯಾರಾದಲ್ಲಿ ಭಗವಂತ ಒಂದು ಪಕ್ವವಾದಂತ ಮನಸ್ಸು, ಹಣ್ಣು ಹೆಂಗ್ ಪಕ್ವಾಗಿರ್ತೈತಲ್ಲ ಹಂಗ ಬುದ್ಧಿ ಪಕ್ವ ಅಂತಂದ್ರ ಅದರಲ್ಲಿ ವೇಕ್ ಉತ್ಪನ್ನ. ಡಿಸ್ಕ್ರಿಮಿನೇಟ್ ಇಂಟೆಲೆಕ್ಟ್, ಡಿಸ್ಕ್ರಿಮಿನೇಟ್ ಅಂದ್ರೆ ವೇಕಯುಕ್ತವಾದಂತ ಆತ್ಮನಾತ್ಮವಾದಂತ ವಿವೇಕ ಉತ್ಪನ್ನ ಆಗ್ತದ. ಅವಾಗ ಏನಾಗ್ತದೆ? ಯಾವೇತಿ, ವೇತಿ which wants to know God. ಯಾವೇತಿ ಅಂದ್ರೆ ಏನ ಬಂದೈತಿ ನೋಡ್ರಿ ಇಲ್ಲಿ. ಇಲ್ಲಿ ಏನದ 3ನೇ ಶ್ಲೋಕದಲ್ಲಿ ಯಾವೇತಿ ಅಂತಂದ್ರ ಇಲ್ಲಿ ಎಲ್ಲವನ್ನು ತಿಳಿದವನಾಗಿ. ಚವೇತ್ತಿ ಲೋಕ ಮಹೇಶ್ವರಂ ಅಸಮ್ಮೂಢ ಹೇಳ್ತಾರೆ. ಅಂದ್ರ ಸವೇತ್ತಿ ಅಂತಂದ್ರ ನನ್ನನ್ನ ಯಥಾರ್ಥವಾಗಿ ತಿಳಿದವನಾಗಿ, ಸವೇತ್ತಿ ಅಂತ ಅರ್ಥ. ಬಟ್ ಇಂಟೆಲಿಜೆಂಟ್ ಪರ್ಸನ್ ನೋಸ್ ಮೀ. ಯಾರು ತಿಳಿತಾರ? ಪಕ್ಕ ಹರಿತವಾದಂತ ವಿವೇಕುದ್ದಂತವ ತಿಳಿತಾನ. ನಾನು ತಿಳ್ಕೊಳಕ್ ಬರ್ತದ. ನಾ ಯಾರಂಗಾರ? ಜಗತ್ ಕಾರಣಂ, ಇಡೀ ಸೃಷ್ಟಿಗೆ, ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಆದಂತ ಈಶ್ವರನಾದ ನನ್ನನ್ನ ನಾವು ತಿಳಿಲಿಕ್ಕೆ ಸಾಧ್ಯ ಆಗ್ತೈತಿ. ಯಾರಿಗೆ? ಈಗ ಸಂಶಯ ಬಂದಿತ್ತಲ್ಲ ಇವನಿಗೆ, ಈ ಬುದ್ಧಿವಂತನಿಗೆ ಆವಾಗ ನಾ ನಿಲುಕ್ತೀನಿ. ಸಂಶಯ ಬರಬೇಕು, ಸಂಶಯ ಬಂದ್ಮೇಲೆ ಪ್ರಶ್ನೆ ಬರಬೇಕು, ಪ್ರಶ್ನೆ ಬಂದ್ಮೇಲೆ ಹುಡುಕ್ಬೇಕು, ಹುಡುಕಿ ತಿಳ್ಕೊಂಡ್ಮೇಲೆ ಇದು ಬರ್ತದ. ಗುರು ದೊರಕಬೇಕು, ಇವೆಲ್ಲ ಅದಾವ. ಇರ್ಲಿ. ಅಂಡ್ ವಾಟ್ ಟೈಪ್ ಆಫ್ ಗಾಡ್ ಈಸ್
Ajam Anadim. Ajam Anadim cha, who is birthless, cause of the universe. Ajam means what? A birthless. Why Ajam? If God also has a birth, then God will not be the ultimate cause of the universe. Because God will have his cause, then again the next question will come. God's creator, who is he? What about that? It has got a cause or not. Therefore, an ultimate cause should be a causeless cause. ಸ್ವಲ್ಪ ಕಠಿಣದ ವಿಷಯ. ಅವ್ರು ನಾ ಹೇಳ್ತಾರ, ಇಲ್ಲಿ ನಾನು ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತೀನಿ. ಇಲ್ಲಿ ಎಂತ ದೇವ್ರು, ಅವ್ ಹುಟ್ಟ್ಯಾರೆ ಹೆಂಗ, ಅವ್ರಿಗೆ ತಾಯಿ ತಂದಿದ್ದಾರೆ ಹೆಂಗ, ಹಿಂಗ ವಿಚಾರ ಮಾಡುವಂತದ್ದು ನಾವು ಮಾಡಾಕಾದ್ರ ಅದಕ್ಕೆ ಅಂತಿ ತಿಳಿಯೋದಿಲ್ಲ. ವಾಟ್ ಟೈಪ್ ಆಫ್ ಗಾಡ್? ಅವ್ರು ಹೇಳ್ತಾರ, ಹಿಂದೆಲ್ಲ ಬಂದದ ಸಾಂಖ್ಯ ಯೋಗದ ಹೇಳುವಾಗ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾನ ಭೂಯ ಅಜೋ ನಿತ್ಯ ಶಾಶ್ವತ ಎಂ ಪುರಾಣೋ ನಾಣ್ಯಮಾನಿ ಅನ್ಮಿನಿ ಶರೀರಿ ಅಂತ ಐತಿ. ಅರ್ಥಾತ್ ನನಗೇನದ, ಹುಟ್ಟು ಸಾವುಗಳಿಲ್ಲ, ನಿತ್ಯದೇನಿ. ಅಷ್ಟೇ ಅಲ್ಲ, ಯಾವಾಗಲೂ ಇರೋದೇನಿ, ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣದೇನಿ ಅನ್ನುವಂಥದ್ದು ಹೇಳಿದಾರೆ. ಆ ದಿಶೆಯಲ್ಲಿ ನಾನು ವಿಚಾರ ಮಾಡಿದ್ರೆ ನನಗೆ ಜನ್ಮ ಇಲ್ಲ. ಹೂ ಇಸ್ ದ ಬರ್ತ್ಲೆಸ್, ಕಾಸ್ ಆಫ್ ದ ಯೂನಿವರ್ಸ್, ಇಡೀ ಜಗತ್ತಿಗೆ ಕಾರಣದನ. ಅಜನ್ ಮೀನ್ಸ್ ಬರ್ತ್ಲೆಸ್. ವೈ ಅಜಮ್? God, if God also has birth. ಅಜನ್ಮ ಯಾಕಂದ್ರು ಪ್ರಶ್ನೆ ಬಂತಲ್ಲ, ಅವ್ರು ಉತ್ತರ ಕೊಡ್ತಾರೆ ಇದಕ್ಕೆ. ಇಲ್ಲಿ ಸ್ವಲ್ಪ ಇದು ವೇದಾಂತಿಕ ವಿಚಾರ ಅದ. ಇಫ್ ಗಾಡ್ ಆಲ್ಸೋ ಹ್ಯಾಸ್ ಎ ಬರ್ತ್, ನಾವ್ ವಿಚಾರ ಮಾಡ್ಬೇಕು. ಅವಾಗ ಜನ್ಮ ಇದ್ರೆ ಏನಾಗ್ತಿ? ನಮಗ್ ತಂದೆ ತಾಯಿ, ನಮ್ ಜನ್ಮಕ್ಕೆ ತಂದೆ ತಾಯಿ ಕಾರಣ ಅಂದ್ರ ಅವ್ರಿಗೆ ಮತ್ ಮುತ್ಯ ಕಾರಣ ಅದನ. ಹಂಗೆಲ್ಲ ಬರ್ತದ, ಹಿಂದ ಹಂಗ ಹೋಗ್ತದ. ಹಂಗ ಭಗವಂತನಿಗೆ ಏನಾದ್ರು ಜನ್ಮ ಹೇಳಿದ್ರಲ್ಲ, ಜನ್ಮ ಇಲ್ಲ ಅಂತ ಹೇಳಿದ್ರಿ, ಜನ್ಮ ಇದ್ರೆ ಏನಾಗ್ತದ ಅಂತ ಪ್ರಶ್ನೆ ಅದ ಗುರು. ಇದನ್ನ ನಾವು ವೇದಾಂತಿಕ ನಿಲುವಿನಲ್ಲಿ ವಿಚಾರ ಮಾಡಿದ್ರೆ ಅರ್ಥ ಆಗ್ತದ. ಇದು ಕೊಟ್ಟಿಲ್ಲ ಪೂರ್ಣ. ಈ ಜಗತ್ತಿಗೆ ಕಾರಣ ಯಾರು? ಪರಮಾತ್ಮ. ಹೆಂಗ್ ಕಾರಣ ಅದನ? ಮತ್ತ ಅವನ ಜನ್ಮಕ್ಕೆ ಯಾರ ಕಾರಣ ಅಂತ ಸಂಶಯ ಸಹಜ ಎಲ್ಲರಿಗೂ ಬರ್ತದ. ಬಿಕಾಸ್ ಗಾಡ್ ವಿಲ್ ಹ್ಯಾವ್ ಹಿಸ್ ಕಾಸ್. ಮತ್ತೊಬ್ಬ ದೇವ್ರು ಇರ್ಬೇಕು ಅವ್ನು ಹುಟ್ಟಿಸಾಕ. ದೆನ್ ಅಗೇನ್ ದ ನೆಕ್ಸ್ಟ್ ಕ್ವೆಶ್ಚನ್ ವಿಲ್ ಕಮ್. ಗಾಡ್ಸ್ ಕ್ರಿಯೇಟರ್, ಆ ದೇವ್ರನ್ನ ಮತ್ತೆ ಹುಟ್ಟಿಸ್ತಾವ ಯಾರು? ಹೂ ಇಸ್ ಹಿ? ವಾಟ್ ಅಬೌಟ್ ದಟ್? ಇಟ್ ಹ್ಯಾಸ್ ಗಾಟ್ ಎ ಕಾಸ್ ಆರ್ ನಾಟ್? ಅಂದ್ರೆ ಹಿಂದ್ ಹೋದಂಗ ಕಾರಣ ಐತಿ ಹೆಂಗ? Therefore the ultimate cause should be a causeless cause. ಕೊನೆಯ ಕಾರಣ ಯಾವುದು? ಕಾರಣರಹಿತವಾದಂತ ಕಾರಣ ಇರಬೇಕಲ್ಲ, ಒಂದ್ ಯಾವ್ದಾರ ಬರ್ಬೇಕಲ್ಲ, ಎಂಡ್ ಆಗ್ಬೇಕಲ್ಲ. ಆದ್ದರಿಂದ ಇಲ್ಲಿ ಉತ್ತರ ನೋಡೋಣ, ಹೇಳ್ತಾರ ಇಲ್ಲಾಂದ್ರೆ ನಾವು ವಿಚಾರ ಮಾಡೋಣ. And therefore Krishna says, I am the beginningless God, and therefore Anadim cha, I am without a cause. So Ajam, birthless. Anadim means causeless, because birthless, therefore causeless, because causeless, therefore birthless. ಕಾರಣ ಇಲ್ಲ ಅಂದ್ಮೇಲೆ ನಮಗೆ ಹುಟ್ಟಿಲ್ಲ. ಕಾರಣ ಇಲ್ಲಲ್ಲ, ಹುಟ್ಟಿ ಅಂದ್ಮೇಲೆ ನನಗ ಹುಟ್ಟಿಲ್ಲ. ಆದ್ರಿಂದ ಬಿಗಿಂಗ್ಲೆಸ್, ಆದಿ ಅನಂತದನ ಪರಮಾತ್ಮ. ಅವ ಅನಾದಿ ಅನಂತದನ ಪರಮಾತ್ಮ. ಅವ್ ಹುಟ್ಟಿಲ್ಲ, ಬಿಗಿಂಗ್ಲೆಸ್. ಮತ್ತ ಅನಂತದನ. ಅವ ದೇಶ ಕಾಲಗಳಿಂದ ಪರಿಚಿನ್ನ ರಹಿತದನ. ದೇಶ ಕಾಲಗಳೆಲ್ಲ ಅವನಿಗೆ ಕಲ್ಪಿತ ಆಗಿ ತೋರ್ತಾ ಹೊರತಾಗಿ ಅವ ದೇಶ ಕಾಲಗಳಿಂದ ಆದಿ ಅಂತ ಇಲ್ಲ ಅವನಿಗೆ. ಹಾಗೆ ಇಲ್ಲಿ ಪರಮಾತ್ಮನಿಗೆ ಯಾವುದು ಆದಿ ಇಲ್ಲ. ಆದಿ ಇಲ್ಲ ಅಂದ್ಮೇಲೆ ಅಂತ್ಯನೂ ಇಲ್ಲ. ಯಾವ್ದಕ್ ಆದಿ ಅಂತ್ಯದಲ್ಲ, ಅದಕ್ ಮಧ್ಯದನು ಕೂಡ ಅದಕ್ಕ ನಾಶವಂತದ. ಅದಕ್ಕ ಇಲ್ಲಿ ಆದಿ ಅಂತ ಇಲ್ಲದ್ ಯಾವ್ದಂದ್ರ ಭಗವಂತ ತತ್ವ. Therefore ಅನಾದಿ ಚ ಅಂತಾರ ಅದಕ್ಕ. I am without a cause. So ಅಜನ್ಮ, birthless. Anadi means causeless. ಹಿಂಗ ಹೇಳ್ಕೊಂತ ಹೋಗ್ತಾರ. That God is a father and mother, they will be sitting in a ಕೈಲಾಸ or ವೈಕುಂಠ. ಹಾಗಾದ್ರೆ ಏನ್ ಹೇಳ್ಬೇಕಾಗೈತಿ? ನಾವು ಹಂಗಾರ ಪರಮಾತ್ಮನ ತಂದೆ ತಾಯಿ ಇದ್ರೆ ಎಲ್ಲಿದಾರ? ಕೈಲಾಸದಾಗ ಅದಾರೋ, ವೈಕುಂಠದಾಗ ಅದಾರೋ, ಮ್ಯಾಲ ಎಲ್ಲೋ ಕುಂತಿ ಸೃಷ್ಟಿ ಮಾಡ್ಯಾರೋ? ಹಿಂಗ್ ಪ್ರಶ್ನೆ ಬರ್ತೈತಲ್ಲ. Who are your parents? And they will say that we do not have parents. ನಾವು ನಮ್ಮನ್ನ ಕೇಳಿದ್ರೆ ಏನಂತೀವಿ? ನಮ್ಗೆ ತಂದೆ ತಾಯಿ ಇಲ್ಲ ಅನ್ನಕ್ ಬರ್ತೈತೇನು? ನಿಮಗ್ ತಂದೆ ತಾಯಿ ಇಲ್ರಿ ನನಗ? ನಾ ಅನಾದಿ ಇದೀನಿ, ನನಗ್ ತಂದೆ ತಾಯಿ ಇಲ್ಲ ಅಂದ್ರ ನಗತಾರ ಪ್ರಪಂಚದಲ್ಲಿ. ತಂದಿಲ್ಲ ಹೆಂಗ್ ಹುಟ್ಟಿದ್ನಿ ಅಂತೀವಿ. ಹಂಗ ಪರಮಾತ್ಮ ಏನಾದ್ರೂ ಪ್ರಶ್ನೆ ಬಂದ್ರ
ಇಲ್ಲಿ ಇದು ಯಾಕೆ ತರ್ಕ ನಮ್ಗ್ ಕೊಡಾಕತ್ತಾರಂದ್ರ ಅದಕ್ಕೆ ಏನ್ ಉತ್ತರ ಕೊಡ್ತೀರಿ? ಪರಮಾತ್ಮನಿಗೆ ಹಿಂಗ ಏನಾದ್ರೂ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಏನು? ಅನಾದಿ ಅನಂತ ಇರ್ಲಿ ಬಿಡಿ, ಬ್ಯಾಡ ಅನ್ನೋದಲ್ಲ. ಅವನಿಗೆ ಜನ್ಮ ಐತಿ ಅಂತಂದ್ರ, ಅವನಿಗೆ ತಂದೆ ತಾಯಿ ಇದಾರಂದ್ರ, ಅವನು ಒಬ್ಬ ಹುಟ್ಸಾವನ್ನ ತಂದೆ ತಾಯಿ ಇದಾರಂದ್ರ ಇದಕ್ಕೆ ಏನು ಪ್ರಶ್ನೆ? ನೀವ್ ಹೇಳಕತ್ತೀರಿ ಅಜನ್ಮ ಅನಾದಿ ಅನಂತ ಅದಾನಂತ. ಇದ್ರೆ ಏನಾಕಿತ್ತು? ಮತ್ ಹಂಗ ಹೆಂಗ್ ಹುಟ್ಟಿದವ ಇಲ್ಲಲ್ಲಿ? ಈ ಪ್ರಶ್ನೆ ಬರ್ತದೆ. ಅದಕ್ಕೆ ಇದು ವೇದಾಂತ ನೀನು ಇಲ್ಲಿ ಇದಕ್ಕೆ ಕಾರಣ ಹೇಳ್ಬೇಕಾಗ್ತದೆ. ಸತ್ಯವ ಆಸೀತ್ ಸದೈವ ಸೌಮ್ಯ ಇದಮಗ್ರೇ ಆಸೀತ್. ಸೃಷ್ಟಿ ತತ್ಪೂರ್ವದಲ್ಲಿ ಒಬ್ಬನೇ ಒಬ್ಬ ಏಕಮೇವ ಅದ್ವಿತೀಯ ಬ್ರಹ್ಮ ಇದ್ದ. ಅದು ಅವನು ಬಿಟ್ಟು ಇನ್ನೊಂದೇನು ಇರ್ಲಿಲ್ಲ. ಸಜಾತಿ ವಿಜಾತಿ ವೇದ ತ್ರಯರಹಿತವಾದಂತ ಒಂದೇ ಸದ್ವಸ್ತು ಸತ್ಯವ ಆಸಿ. ಅಲ್ಲಿ ಅವಾಗ ಏನೋ ಏನು ಇಲ್ದಿದ್ರು ಕೂಡ ನಾನಾ ಅಸ್ತಿ ಕಿಂಚಿನ. ಆದ್ರೆ ಈ ಮಾಯ ಉಪಾಧಿ ಮೂಲಕವಾಗಿ ಜಗತ್ ಸೃಷ್ಟಿ ಆತು. ಹೀಗೆಲ್ಲ ಬರ್ತದ. ಹಾಗೆ ಮುಂದ್ ಬರ್ತದ ನೋಡು. ವಿ ಡು ನಾಟ್ ಹ್ಯಾವ್ ಅದಾನಂತ ಹೇಳಿದ್ರೆ ನಾವು ಪರಮಾರ್ಥ ಗೀತೆ ನೋಡಿದ್ರೆ ಅಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತಾಗ್ತದೆ. ಯಾರು ಪರಮಾರ್ಥ ಗೀತೆ ಓದಿದ್ರ 9ನೇ ಗತಿಯಲ್ಲಿ ಈ ಜಗತ್ತು ಪ್ರತೀತಿ ಆಗಿತ್ತಿರುವಂತ ಈ ಜಗತ್ತಿಗೆ ಇವು ಏನ್ ಕಾರಣ ಅಂದ್ರೆ ಬ್ರಹ್ಮ ಅಂತೀವ್ ನಾವು. ಈ ಬ್ರಹ್ಮನು ಕಾರಣ ಅಲ್ಲ, ಮಾಯೆ ಕಾರಣ ಅಂತೀವಿ. ಬ್ರಹ್ಮನು ಕಾರಣ ಅಲ್ಲ, ಮಾಯನು ಕಾರಣ ಅಲ್ಲ ಈ ಜಗತ್ತಿಗೆ. ಏನ್ ಕಾರಣ ಹೇಳ್ತಾರ ಅವರು? ತೋರಿಕೆಗೆ ತೋರಿಕೆ ಕಾರಣವಲ್ಲ, ಕಾರ್ಯಕ್ಕೆ ಕಾರಣವಾದರೊಳಗಿಲ್ಲ. ಬ್ರಹ್ಮವು ಕಾರಣವಾಗಲರಿಯದು, ಬ್ರಹ್ಮವು ಚಿತ್ತದಲ್ಲಿ ವಿಕರಿಸದು. ಮಾಯೆ ಕಾರಣವಾಗಲರಿಯದು, ಮಾಯೆ ಕಾರಣ ಆಗುದಿಲ್ಲ. ಯಾಕೆ? ಮಾಯೆ ವಿಚಾರಿಸಿ ಖುಷಿ ರೂಪಿನದು. ಅದೇನದ? ಮಾಯ ಇಲ್ಲ ಆರೋಪ ಮಾಡ್ಕೊಂಡಿ ಖುಷಿ ರೂಪಿನಿಂದದ. ಬ್ರಹ್ಮಕ್ಕ ಕಾರಣ ಆಗುದಿಲ್ಲ, ತೋರಿಕೆ ಕಾರಣ ಆಗ್ತದ. ಜಗತ್ತಿನ ಪ್ರತೀತಿಗೆ ಜಗತ್ತಿಗೆ ಕಾರಣ ಆಗ್ತದ. ಯಾಕ ಕಾರಣ ಆಗುದಿಲ್ಲ? ಕಾರ್ಯರೂಪವಾದಂತ ಜಗತ್ತಿನಲ್ಲಿ ಕಾರಣ ಆಯ್ತು ಅಂತ ಕೇಳಿದ್ರೆ ಇಲ್ಲ. ಕಾರ್ಯರೂಪವಾದ ಜಗತ್ತಿನಲ್ಲಿ ಕಾರಣ ಇಲ್ಲವೇ ಇಲ್ಲ. ಒಂದ್ ವೇಳೆ ಜಗತ್ತು ತನಗೆ ತಾನೇ ಕಾರಣವಾಗಿರುವುದೆಂದು ಹೇಳಿದರೆ ಏನ್ ಬರ್ತದ್ರಿ? ತನಗೆ ತಾನೇ ಕಾರಣ ಅಂದ್ರೆ ಏನ್ ಬರ್ತದ? ಆತ್ಮಾಶ್ರಯ ದೋಷ ಬರ್ತತಿ. ತಾನೇ ಕರ್ತೃ ತಾನೇ ಕರ್ಮ ಆದ್ರೆ ಏನಾಗ್ತದ? ಎರಡು ತಾನೇ ಆದ್ರೆ ತನ್ನ ಹೆಗಲ ಮೇಲೆ ತಾನೇ ಕುಂಡಾಕ ಬರ್ತತಿನು? ಇಲ್ಲ. ಹಂಗಾರೆ ಬ್ಯಾರೆ ಒಂದು ಜಗತ್ತದ ಕಾರಣ, ಬೇರೊಂದು ಜಗತ್ತು ಈ ಜಗತ್ತಿಗೆ ಕಾರಣ ಅದ್ರಿ. ಹಂಗಾರೆ ಎರಡೇ ಜಗತ್ತಾದ್ರೂ ತನ್ನ ಉತ್ಪತ್ತಿಗೆ ತಾನೇ ಕಾರಣ ಆಗ್ತತಿನು? ಆಗುದಿಲ್ಲ. ಮತ್ತಲ್ಲಿ ಆತ್ಮಾಶ್ರಯ ಬರ್ತದ. ಆಗ ಯಾವ್ದಿಲ್ರಿ, ಇನ್ನೊಂದ್ ಜಗತ್ ಬರ್ತದ. ಆ ಆತ್ಮಕ್ಕೆ ಈ ಆತ್ಮ ಈ ಜಗತ್ತು ಹಿಂಗಂದ್ರ ಅನೋನ್ಯಾಶ್ರಯ ದೋಷ ಬರ್ತದ. ಆತ್ಮಾಶ್ರಯ ದೋಷ ಇಲ್ಲಿ ಬರ್ತದ. ಮತ್ತೊಂದ್ ಹೇಳಿದ್ರೆ ಅನೋನ್ಯಾಶ್ರಯ ಬರ್ತದ. ಇಲ್ರಿ ಮತ್ತೊಂದದ ಕಾರಣ ಅಂದ್ರ ಚಕ್ರಿತಾಪತ್ತಿ ಬರ್ತದ. ಹೀಗೆ ಅನೇಕ ದೋಷಗಳು ಬರ್ತಾವು. ಆತ್ಮಾಶ್ರಯ ದೋಷ ಹಿಡ್ಕೊಂಡು ಇದು ಅನೋನ್ಯಾಶ್ರಯ ದೋಷ ಹಿಡ್ಕೊಂಡು ಚಕ್ರಿಕಾಪತ್ತಿ ದೋಷ ಹಿಡ್ಕೊಂಡು ಹಿಂಗ ಅದಕ್ಕೆ ಏನೇನೇ ಇಲ್ದಂಗ ಆಗಿಬಿಡ್ಬಿಡ್ತದ ಮುಂದ. ಅದಕ್ಕೆ ಈ ದೋಷಗಳು ಬರುವುದರಿಂದ ನಾವೇನ್ ಹೇಳ್ಬೇಕಾಗ್ತೈತಿ? ಯಾವ ಕಾರಣ ಅಲ್ಲ, ತನ್ನಷ್ಟಕ್ಕೆ ತಾನೇ ಕಾರಣ ಅನ್ನುವಂತ ಕನ್ಕ್ಲೂಷನ್ ಬರ್ಬೇಕಾಗ್ತದ. ಇಲ್ಲಿ ಐತಿಲ್ಲೋ ನೋಡೋಣ ಮುಂದ. ನಾನು ನೋಡಿಲ್ಲ. ಇದು ನಿಮಗೆ ಡೀಟೇಲ್ ಬೇಕಾಗಿತ್ತು ಅಂದ್ರ ಪರಮಾರ್ಥ ಗೀತೆಯ 9ನೇ ಗತಿಯಲ್ಲಿರುವಂತ 3ನೇ ಮಂತ್ರವನ್ನ 5ನೇ ಮಂತ್ರವನ್ನ ನೋಡಿ ಮಾರ್ಕ್ ಮಾಡ್ಕೊರಿ, ಬರ್ಕೋರಿ. ಪರಮಾರ್ಥ ಗೀತೆಯ 9ನೇ ಗತಿಯ ಎಷ್ಟನೇದ್ರಿ? 5ನೇ ಮಂತ್ರವನ್ನ ನೋಡಿ. ಅದೆಲ್ಲ ಡಿಟೇಲ್ ಆಗಿದೆ. ಇಲ್ಲಿ ಗುರುಗಳು ಸಂಕ್ಷಿಪ್ತ ಕೊಟ್ಟಾರೆ, ನಾನು ಸಂಕ್ಷಿಪ್ತ ಹೇಳ್ತಾ ಇದ್ದೇನೆ. ದೇವರ ವೈಕುಂಠದಾಗ ಕುಂತ ಸೃಷ್ಟಿ ಮಾಡ್ಯಾನ ಹಿಂಗೆಲ್ಲ ಹೇಳಕತ್ತಾರಲ್ಲ, ಇವ್ರಿಗೆ ಉತ್ತರ ಯಾವ ಬೇಕು? ವೇದಾಂತಕ್ಕೆ ಬರ್ಬೇಕು ಇವ್ರು. ಅಲ್ಲಿ ಮಟ್ಟ ಇವ್ರ ಪ್ರಶ್ನೆ ಬಗೆನ ಇರುದಿಲ್ಲ ಅಂತ ಅರ್ಥ. ಆಯ್ತು, ಮುಂದೆ ಹೋಗೋಣ. ಇನ್ನು ಪುರಾಣಾಸ್ ದೇವಲಿಸೆ ಪುರಾಣದಾಗ ತಿಳ್ಕೊಂಡ್ ಕುಂತ್ರ ಮುಗಿದ ಹೋದ್ ಕತಿ. ಅವ್ರು ಹೇಳ್ತಾರಲ್ಲಿ, ಪಾರ್ವತಿ ಡಸ್ ನಾಟ್ ಹ್ಯಾವ್ ಎ ಮದರ್ ಇನ್ ಲಾ and father-in-law. Parvati is the luckiest daughter-in-law.
one lady who does not have a problem from mother-in-law because Lord Shiva does not have a parents. This is a Purana. It is put in the form of family. In-laws it is, but if scientifically analyze, God is causeless and therefore only Lokamaheshwaram, and I am the Lord, the Creator, who is the controller of the whole universe. ಈ ಪ್ಯಾರಾದ್ ಹೇಳ್ತಾನೆ ನೋಡ್ರಿ. ಪರಮಾತ್ಮನಿಗೆ ತಂದೆ ತಾಯಿ ಅದಾರ ಅಂತ ತಿಳ್ಕೊ. ಪಾರ್ವತಿಗೆ ಮಾವ ಅತ್ತಿ ಇದ್ದಂಗಾತು. ಪರಮಾತ್ಮನಿಗೆ ಏನೂ ಇಲ್ಲ ಅಂದ್ರ ಮತ್ ತಂದೆ ತಾಯಿ ಇಲ್ಲ ಅಂದ್ರೆ ಪಾರ್ವತಿಗೆ ಅತ್ತಿ ಇಲ್ದಂಗ ಆತಲ್ಲ. ಮತ್ ಅಂತ ಭಾಗ್ಯವಂತೆ ಯಾರು? ಎಲ್ಲರೂ ಅಂತ ಹುಡುಕ್ತೇರು. ಹೆಣ್ಮಕ್ಳು ವಿಶೇಷವಾಗಿ ಅತ್ತಿರಬಾರ್ದು ಮನ್ಯಾಗ. ಆಕಿಗೆ ಹೆಂಗ್ ಕತ್ತಿ ಹಂಗ ಕಾಣ್ತಾಳೆ ಆಮಲ್ಲ, ತಾಯಿ ಹಂಗ ಕಾಣುದಿಲ್ಲ. ಅದಾಳೇನ್ರಿ ಅತ್ತಿ, ನಾದ್ನಿ ಅದಾಳೇನ್ರಿ ಆ ಮನ್ಯಾಗ? ಬೇಡವಾ, ನಾದ್ನಿದ್ ಮನ್ಯಾಗ ನಾಯಿನೂ ವಾಸ ಮಾಡುದಿಲ್ಲ ಅಂತ. ಹಿಂಗೆಲ್ಲಾ ಶಾಸ್ತ್ರ ಕಟ್ಟಿಬಿಟ್ರ ಪುಣ್ಯಾತ್ಮರು ಏನ್ ಮಾಡೋ. ಇರ್ಲಿ, ಅವು ಮನುಷ್ಯರಲ್ಲ. ಅಂದ್ರೆ ಕಾಡ್ ಇರಬಾರ್ದು, ಅವ್ರಿಗೆ ಕಾಡಾಟ ಇರಬಾರ್ದು. ಏನ ತೊಂದ್ರೆ ಆದಿತ್ತು ಅಂತ ಮೊದಲೇ ವಿಚಾರ ಮಾಡ್ತಾರ. ಅಲ್ಲಿ ಅದಕ್ಕ ಅಂತೇಳಿ ಈಗೆಲ್ಲಾ ಬೆಂಗಳೂರೊಳಗೆ ಏನ್ ಮಾಡ್ತಾರ, ದೊಡ್ಡ ದೊಡ್ಡ ಬಿಲ್ಡಿಂಗ್, ನಮ್ಮ ಬ್ರದರ್ ಅಲ್ಲಿ ಅದಾನ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಸಿರ ಮೊದಲ ಮಕ್ಳು ಎಟ್ಟದಾರ ಅಷ್ಟು ಬಿಲ್ಡಿಂಗ್ ಕಟ್ಟಿಸ್ಬಿಡ್ತಾರ. ಒಂದ ಅಂತಸ್ತೊಳಗ 3 ಅಂತಸ್ತ್ ಮಾಡ್ತಾರ. ಇಬ್ರು ಮಕ್ಳಿದ್ರ 1 ಅಂತಸ್ತೊಳಗ ತಾ ಇರ್ತಾರ. ಲಗ್ನ ವಯಸ್ಸು ಬರುಮಾಟ ಇಟ್ಕೋತಾರ. ಲಗ್ನ ಆದಿಂದ ಅವ್ರಿಗೆ 1 ಬಿಲ್ಡಿಂಗ್ ಕೊಟ್ಟು ಬಿಡ್ತಾರ. ಯಾರಿಗೆ? ಹಳ್ಯಾನಿಗೆ. ಅಲ್ಲೇ ಇರ್ಬೇಕವ. ಅವ್ರು ಬ್ಯಾರೆ ಇಡುದು, ತಾವು ಮಾತ್ರ ಬ್ಯಾರೇನೆ ಇರುದು. ಇಲ್ಲಿ ಪದ್ಧತಿ ಬೆಂಗಳೂರಾಗೆಲ್ಲ ಹಂಗ ಅದ. ಹಂಗ ಅವ್ರ ಏನ್ ಬಯಸ್ತಾರ ಅಂದ್ರ, ಈಗಿನ ಹುಡುಗಿಯಾರು ಅವ್ರಿಗೆ ಅತ್ತಿ ಮಾವ ಇರಬಾರ್ದು, ಒಂದು ಬಳಗ ಇರಬಾರ್ದು, ಪರದೇಶಿಗೆ ಇರ್ಬೇಕಂತಾರ. ಅವ್ರಿಗೆ ಏನಾದ್ರೂ ಏನ್ ಮಾಡ್ತಾರೆ ಯಾವ ಇರ್ಲಿ. ಈಗಿನ ಒಂದು ಟ್ರೆಂಡ್ ಹಂಗದ. ಏನ್ ಮಾಡೋದು? ಯಾರೇನ್ ಮಾಡಕ್ ಬರೋದಿಲ್ಲ. ಕಾಲ ತಸ್ಮೈ ನಮ ಅಂತ ಹುಡುಕ್ತಾರ. ಹಂಗಾರೆ ಪರಮಾತ್ಮನಿಗೆ ಪಾರ್ವತಿಗೆ ಅತ್ತಿ ಮಾವ ಆಗಿಲ್ಲ ಅಂದ್ರ ಅಂತ ನಶೀಬ್ ಯಾರ್ದೈತ್ರಿ ಅಂತಾರ ಅವ್ರು ಗುರುಗಳು. ಡು ನಾಟ್ ಹ್ಯಾವ್ ಪೇರೆಂಟ್ಸ್. ದಿಸ್ ಇಸ್ ಎ ಪುರಾಣ. ಇದು ಪುರಾಣ. ಇದು ಆಕಿ ಲಕ್ಕಿ ಆದಳು. ಯಾರು? ಪಾರ್ವತಿ. ಯಾಕಂದ್ರೆ ಸನ್ಯಾಸಿ ಅದಾನಲ್ಲ. ನಿನಗೆ ಹೇಳಿದಾಳ ಅತ್ತಿ, ನಿನಗೂ ನೀನು ಸನ್ಯಾಸಿ ಅವಂತ. ಸನ್ಯಾಸಿ ಅಂತ ಯಾಕೆಂದ್ರ ಅವ್ ನೀನು ಸನ್ಯಾಸಿ ಇದಿ. ಯಾಕ? ನಿನಗೂ ತಂದೆ ತಾಯಿ ಇಲ್ಲ, ನಿನಗೂ ಅತ್ತಿ ಮಾವ ಇಲ್ಲ, ನೀನು ಒಂದ್ ದೊಡ್ಡ ಸನ್ಯಾಸಿ ಅಂತ ನಾವು. I am the Lord, the Creator, who is the control of the whole universe. ಹಾಗಾದ್ರೆ ನನಗ ಕಾರಣ ಕಾಜಲೆಸ್, ಕಾರ್ಯಕ್ಕೆ ಕಾರಣವು ಅದ್ರೊಳಿಲ್ಲ. ಅದು ನಾನು ಕಾರಣರಹಿತವಾದಂತದ್ದು ನನ್ನ ಸ್ಥಿತಿ. ಯಾವುದ ನನ್ನಲ್ಲಿ ಕಾರಣ ಇಲ್ಲ. ಆದ್ದರಿಂದ ನಾನು ಕಂಟ್ರೋಲರ್ ಆಫ್ ದ ಹೋಲ್ ಯೂನಿವರ್ಸ್. ಇಡೀ ಜಗತ್ತಿನ ಸೃಷ್ಟಿಕರ್ತಾ ಇದ್ದೇನೆ, ಸರ್ವ ಸ್ವತಂತ್ರ ಇದ್ದೇನೆ. ಆದ್ರಿಂದ ಸ್ವಯಂ ಸಿದ್ಧನಾಗಿದ್ದು ನನ್ ಬಿಟ್ಟು ಇನ್ನೊಂದು ಯಾವುದೂ ಇಲ್ಲ. ನಾನೇ ಎಲ್ಲವೂ ನಾನೇ. ನಾಟ್ ಓನ್ಲಿ ಸೃಷ್ಟಿ ಕಾರಣಂ ಬಟ್ ಆಲ್ಸೋ ಸ್ಥಿತಿ ಕಾರಣಂ. ಅಂಡ್ ಸಚ್ ಸೃಷ್ಟಿ ಸ್ಥಿತಿ ಲಯ ಕಾರಣಂ ಈಶ್ವರ. ದಿಸ್ ಡಿಸ್ಕ್ರಿಮಿನೇಟ್ ಪರ್ಸನ್ ಕಮ್ಸ್ ಟು ನೋ. ವ್ಯಕ್ತಿ ವ್ಯಕ್ತಿ ಅಂದ್ರೇನು? ಎಲ್ಲಾ ಸೃಷ್ಟಿಗೆ ಮೂಲ ಕಾರಣ ಯಾವುದು? ಆ ಪರಮಾತ್ಮ ಅಭಿನ್ನ ನಿಮಿತ್ತ ಕಾರಣ ಮಾಯನ್ನ ಉಪಾಧಿಯನ್ನಾಗಿ ಮಾಡಿಕೊಂಡು ಏನ್ ಮಾಡ್ಯಾನ? ಜಗತ್ ಸೃಷ್ಟಿ ಮಾಡ್ಯಾನ. ಹಾಗೆ ಇಲ್ಲಿ ಸೃಷ್ಟಿ ಸ್ಥಿತಿ ಲಯಗಳ ಒಂದು ಸ್ವರೂಪವನ್ನ ತಿಳಿಸಿದೆ. ಪರಮಾತ್ಮ ಏನ್ ಮಾಡಕತ್ತಾನ? ಎಲ್ಲದಕ್ಕೂ ನಾನು ಸೃಷ್ಟಿಗೆ ಸ್ಥಿತಿಗೆ ಕಾರಣಕ್ಕೆ ನಾನ ಕಾರಣ ಅಂತ ಹೇಳಕತ್ತಾನವ. ಅರ್ಥಾತ್ ಇದು ಸ್ವರೂಪ ಹೇಳಕತ್ತಾನ ಅಂತ ಅರ್ಥ. ಈ ಶ್ಲೋಕದಲ್ಲಿ ಈಶ್ವರನ ಸ್ವರೂಪ ಚೆನ್ನಾಗಿ ತಿಳಿದಂತ ಪರಮಾತ್ಮ ಹೇಳಕತ್ತಾನ. He is the most intelligent person among human beings. He has utilized his life for worldly knowledge. ಇದನ್ನ ತಿಳಿಯುವಂತ ಶಿಷ್ಯ ವೇತ್ತಿ. ಈ ಒಂದು ವಿಷಯವನ್ನ ಯಾವ ಶಿಷ್ಯ ತಿಳಿತಾನೋ, ಎಲ್ಲದಕ್ಕೂ ಕಾರಣಭೂತವಾದಂತ ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾದಂತ ಒಬ್ಬ ಈಶ್ವರ ಒಡೆಯ, ಅವನ್ನ ನೀನು ಜಾರಿ ಕಟ್ತಾ ತಿಳಿದಾದ್ರೆ ನಿನ್ನಂತ ಭಾಗ್ಯವಂತ ಯಾರು? ವೇತ್ತಿ. ತಿಳಿದವ ನೀನು. ತಿಳಿದವರಲ್ಲಿ ತಿಳಿದವ ವೇತ್ತಿ. ತತ್ವತಃ ತಿಳಿದವ, ಯಥಾರ್ಥವಾಗಿ ತಿಳಿದವ. ಹಾಗೆ ಆ ಒಂದು ಪರಮಾತ್ಮ ಸ್ವರೂಪ ಹೀಗಿದೆ ಅಂತ ಪರಮಾತ್ಮ ಹೇಳ್ತಾರ. ಅವ ಗುರುಗಳು ಹೇಳ್ತಾರ. ಪರಮಾತ್ಮ ಸ್ವರೂಪ ಆದಂತ ಗುರುಗಳು ಹೇಳ್ತಾರ. ಇಂಟೆಲಿಜೆಂಟ್ ಪರ್ಸನ್ ಅಮಂಗ್ ಹ್ಯೂಮನ್ ಬೀಯಿಂಗ್ಸ್.
ಮನುಷ್ಯರಲ್ಲಿಯೇ ಬುದ್ಧಿವಂತ ಅಂತ. ಯಾಸ್ ಯುಟಿಲೈಸ್ ಇಸ್ ಲೈಫ್. ಅವ ಏನ್ ಮಾಡಿದ ಈಗ ತಿಳ್ಕೊಬೇಕಾದ್ರೆ ಇಡೀ ಜೀವನವನ್ನ ತಿಳ್ಕೊಳ್ಳೋ ಸಲುವಾಗಿ ಖರ್ಚು ಮಾಡಿದ. ಅದಕ್ಕೆ ವೇತ್ತಿ ತತ್ವತ. ಅದಕ್ಕೆ ಅವ ಏನಂತೀವಿ ನಾವು, ಎಲ್ಲವನ್ನು ತಿಳಿದವ ಅವ ಮನುಷ್ಯರಲ್ಲಿ ಶ್ರೇಷ್ಠ. ಯಾಕೆ? ಅವ ಅಸಂಬೂಢ ಅದಾನ, ಅವ ಜ್ಞಾನಿ ಅದಾನ. ಇಡೀ ಜಗತ್ತಿಗೆ ಲೋಕ ಮಹೇಶ್ವರ, ಇಡೀ ಲೋಕಕ್ಕೆ ಇರತಕ್ಕಂತ ಈಶ್ವರ ಸ್ವರೂಪ ತಿಳಿದಾನ. ಅದಕ್ಕೆ ಸರ್ವ ಪಾಪ ಪ್ರಮುಚ್ಯತೆ, ಎಲ್ಲ ಪಾಪಗಳಿಂದ ಇಂಥ ಮನುಷ್ಯ ತಿಳಿದವ ಮುಕ್ತ ಆಗ್ತಾನೆ ಅನ್ನುವಂಥದ್ದು ದೃಢ ವಿಶ್ವಾಸವನ್ನ ಪರಮಾತ್ಮ ಕೊಟ್ಟ. ನೋಡೋಣ ಇನ್ನು 2ನೇ ಪ್ಯಾರ ಅದಾವ, ಇನ್ನೊಂದ್ 6 ನಿಮಿಷದ ಇನ್ನೊಂದ್ ಪ್ಯಾರ ಆಗ್ತದ ನೋಡು. ವಿಷಯ ಇಲ್ಲಿ ವೇದಾಂತಕ್ಕೆ ಬಂತಲ್ಲ, ಅದಕ್ಕೆ ಟೈಮ್ ತಗೋತ. And what type of God is? Ajanma Anadim Cha. Ajanma Anadim Cha. ಹೇಳಿದವಲ್ಲ ಈಗ. Who is birthless? Cause of the universe. Ajam means what? Birthless. Why Ajam? Ajam ಯಾಕದನವ? ಅನಾದಿ ಯಾಕದನ? ಜನ್ಮ ರಹಿತ ಯಾಕದನ? If God also has a birth, ಅವ ಹುಟ್ಟು ಹೇಳಿದಾರ, then God will not be the ultimate cause of the universe. ಈ ಜಗತ್ತಿಗೆ ಕಾರಣ ಹೇಳಕತ್ತೀವಲ್ಲ ಪರಮಾತ್ಮಗ, ಒಂದೇಳಿ ಜನ್ಮ ಹೇಳಿದ್ರೆ ಏನಾಗ್ತದ? ಇಲ್ಲೊಂದು ಸಮಸ್ಯೆ ಉದ್ಭವ ಆಗ್ತದ. ಅವಾಗ ಕೊನೆ ಕಾರಣ ಆಗ್ತಾನ. ಪರಮಾತ್ಮಗನು ಒಂದು ಜನ್ಮ ಹೇಳ್ಬಿಟ್ರ ಅವ ಕೊನೆ ಕಾರಣ ಆಗುದಿಲ್ಲ ಪರಮಾತ್ಮ. ಯಾಕಂದ್ರೆ ಮತ್ತೊಂದು ಜನ್ಮದಲ್ಲ, ಮತ್ತೊಂದು ಕಾರಣ ಹುಟ್ಟಿತಲ್ಲಿ, ಇವ ಕಾರ್ಯ ಅದ, ಹಿಂಗ್ ಪ್ರಶ್ನೆ ಬರ್ತದ. ಆದ್ರಿಂದ ಗಾಡ್ ಹ್ಯಾಸ್ ವಿಲ್ ಹ್ಯಾವ್ ಹಿಸ್ ಓನ್ ಕಾಸ್. ಅವನ್ ತಂದೆ ಆದಂತ ಕಾರಣವನ್ನು ಹೊಂದ್ಯಾನ ಅಂತ ಹೇಳ್ಬೇಕಾಗ್ತದೆ. ಇಷ್ಟ ಕೊನೆದು ಮತ್ತೊಂದು ಕಾರಣ ಹೇಳಕ್ ಬರೋದಿಲ್ಲ. ಕಾರಣಕ್ಕೆ ಕಾರಣ ಇದೇ ಹೇಳಿದವಲ್ಲ, ಹಂಗಾಗ್ತದೆ. ವಿನಗಮನ ದೋಷ ಅಂತ ಕೊನೆಗೆ ಬರ್ತದ. Because God will have his cause. Then again the next question will come, God creator. Who is? What about that? It has got a cause or not. Therefore an ultimate cause should be a causeless cause. ಹೀಗೆ ನಾವು ಕೊನೆಗೆ ಎಲ್ಲಿ ಬರ್ತೇವೆ ಅಂದ್ರೆ, ಕಾರಣ ಇಲ್ಲದಂತ ಕಾರಣಕ್ಕೆ ಬರ್ಬೇಕಾಗ್ತದೆ. ಯಾವುದು ಕಾರಣ ಇಲ್ಲ. ಯಾಕಂದ್ರೆ ಅಜ್ಞಾನದಿಂದ ಇದೆಲ್ಲ ಹೊಂಟದ. ಅಜ್ಞಾನನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬಹುದು. ಆ ಅಜ್ಞಾನ ಸ್ವರೂಪದ ಮರೆ ಅಂತ ಹೇಳ್ತೇವೆ ನಾವು. ನಾವು ಯಾವಾಗಲೂ ಪ್ರಾಪ್ತಿ ಇದ್ದೀವಿ. ಯಾವುದೋ ಕಾರಣದಿಂದ ಮರ್ತಂತಾಗಿ ತಾನಲ್ಲದ ಅನ್ಯದರಲ್ಲಿ ಅತಸ್ಮಿನ್ ತದ್ಬುದ್ಧಿ ಅಧ್ಯಾಸ, ಅಲ್ಲದರಲ್ಲಿ ಹೌದೆಂಬ ಬುದ್ಧಿ ಮಾಡಿದ್ದರಿಂದ ಈ ಜಗತ್ ಸೃಷ್ಟಿ ಆಗ್ಯದ. ತಾನ ಸೃಷ್ಟಿ ಮಾಡ್ಯಾನ ಅಂತ ಕಲ್ಪನೆಯಲ್ಲಿ. ಇದಕ್ಕ ಆದಿ ಅಂತಿಲ್ಲ, ಇದು ಹೋಗ್ತದ, ಜ್ಞಾನದಿಂದ ಬಾಧಿಸಿ ಹೋಗ್ತದ. ಇದು ಅನಾದಿ ಅದ, ಆದ್ರೆ ಅಂತ ಉಳಿದದ. ಜ್ಞಾನದಿಂದ ನಾಶ ಬಾಧಿಸ್ಕೊಂಡು ಹೋಗ್ತದ. ಆದ್ದರಿಂದ ನಾವೇನ್ ಹೇಳ್ಬೇಕು, ಇದಕ್ಕ ಅಸೃಷ್ಟ, ಇದು ನಾಶವಂತದ. ಮಾಯೇನು ಕಾರಣ ಅಂತ ಹೇಳಕ್ ಬರೋದಿಲ್ಲ. ಮಾಯ ಇಲ್ಲದ್ದು ಕಲ್ಪನಾ, ಕಲ್ಪಿತದ. ನಮ್ ಪರಮಾತ್ಮ್ಯಾಗ ಅಸೃಷ್ಟ. ಅದಕ್ಕೆ ಅವ್ರೇನ್ ಹೇಳಿದ್ರು ಒಂದ ಮಾತಿನಾಗ ಗುರುಗಳು, therefore an ultimate cause should be a causeless cause. ಕಾರಣರಹಿತವಾದಂತ ಕಾರಣ ಅಂತ ಹೇಳ್ಬೋದು. And therefore Krishna says, I am the beginningless God. ಅದಕ್ಕೆ ನಾನು ಆದಿ ಅಂತ್ಯಗಳಿಲ್ಲದಂತವದೇನಿ, ಅಂತ ಪರಮಾತ್ಮದೇನಿ. And therefore ಅನಾದಿಂಚ, ಮತ್ತು ಅನಾದಿನೋದೆ ನೀವು. I am without a cause, ಯಾವುದೇ ಕಾರಣರಹಿತವಾದಂತ ಕಾರಣ ರೂಪದೇನಿ. So ಅಜಂ, birthless. ಅನಾದಿಂ means causeless. ಅನಾದಿ ಅಂದ್ರೇನು? ಕಾರಣರಹಿತನಾದವನು. Because birthless, ಬರ್ತನೂ ಇಲ್ಲ. Therefore causeless, ಕಾರಣನೂ ಇಲ್ಲ. Because causeless, therefore birthless. ಕಾರಣ ಇಲ್ಲದೆ ಇರುವುದರಿಂದ ನನಗೆ ಜನ್ಮನೂ ಇಲ್ಲ. Both are interconnected. ಎರಡು ಒಂದಕ್ಕೊಂದು ಪೂರಕದ. ನಾನು ಅನಾದಿ ಕಾರಣರಹಿತನಿದ್ದರಿಂದ ನನಗೆ ಜನ್ಮ ಇಲ್ಲ, ನನಗೆ ಜನ್ಮ ಇಲ್ಲದ್ರಿಂದ ಕಾರಣ ಇಲ್ಲ, ಜನ್ಮ ಇಲ್ಲದರಿಂದ ನನಗೆ ಕಾರಣ ಇಲ್ಲ. Both are interconnected. And if you read the Puranas, they will put a normal form. ಪುರಾಣಕ್ಕೆ ಹೋಗ್ಬೇಡ್ರಿ, ಅದು ಹಂಗ ಒಂದು ರೂಪಕ್ಕೆ ಕೊಟ್ಟು ಹೇಳಿದ್ದು ತಿಳಿಯುವ ಸಲುವಾಗಿ. ದಟ್ ಇಸ್ ಗಾಡ್ ಇಸ್ ದ ಫಾದರ್ ಅಂಡ್ ಮದರ್. ಅಲ್ಲ ದೇವ್ರಿಗೆ ತಂದೆ ತಾಯಿ ಕಲ್ಪನಾ ಮಾಡ್ಯಾರ. ದೇ ವಿಲ್ ಬಿ ಸಿಟಿಂಗ್ ಇನ್ ಎ ಕೈಲಾಸ ಆರ್ ವೈಕುಂಠ, ಅಂಡ್ ಸಂಬಡಿ ವಿಲ್ ಆಸ್ಕ್, ಅಲ್ಲಿ ಮ್ಯಾಲ ಎಲ್ಲೋ ಕೈಲಾಸದಾಗ ಅದಾರ ನಮ್ಮ ತಂದೆ ತಾಯಿಗಳು, ನಮ್ಮ ಹುಟ್ಸವ್ರು. ಅಂತ ಹೂ ಆರ್ ಯುವರ್ ಪೇರೆಂಟ್ಸ್? ಅಂಡ್ ದೇ ವಿಲ್ ಸೇ that we do not have a parents. Here we say causeless. In Puranas they will say that Parvati does not have a mother-in-law and father-in-law.
ಪಾರ್ವತಿ ಲಕ್ಕಿ ಅಷ್ಟ್ ಹಿಂಗೆಲ್ಲ ಹೇಳ್ಕೊಂತ ಹೋಗ್ತಾರ ಅವ್ರು. ಒಬ್ಬ ಪರಮಾತ್ಮಕ ಮ್ಯಾಲೊಬ್ಬ ದೇವರದಾನ, ವೈಕುಂಠದಾಗ ಅದಾನ, ಅಲ್ಲಿ ಅದಾನ, ಪಿತೃ ಲೋಕದಾಗ ಅದಾನ, ಆ ಪರಮಾತ್ಮ ಅದಾನ. ಅವೆಲ್ಲ ಇದನ್ನ ಎಲ್ಲಾ ಲೋಕಗಳನ್ನೆಲ್ಲ 18 ಲೋಕಗಳು 16 ಲೋಕಗಳನ್ನೆಲ್ಲ ಸೃಷ್ಟಿ ಮಾಡ್ಯಾನ, 14 ಲೋಕಗಳನ್ನು ಸೃಷ್ಟಿ ಮಾಡ್ಯಾನ, ಅವ ಒಡೆಯದಾನ. ಹಿಂಗೆಲ್ಲ ನಾವ್ ಹೇಳ್ತೀವಿ, ಅವ್ರ ಹಂಗ ಹೇಳುದಿಲ್ಲ. ಆಳ ಒಬ್ಬದಾನ ಅಂತ ಸಗುಣ ದೇವತೆಯನ್ನ ಹೇಳ್ತಾರ ಅವರು, ನಿರ್ಗುಣ ಹೇಳುದಿಲ್ಲ. ಆದ್ರೆ ಯಾವನ ಅಸ್ತಿತ್ವವನ್ನು ಪಡ್ಕೊಂಡು ಈ ಸಗುಣ ದೇವತೆಗಳದಾವಲ್ಲ ಅವನ್ ಹೇಳಾಕ್ ಬರೋದಿಲ್ಲ. ಅವ ಅದಕ್ಕಾದ್ರೂ ಕಾರಣ ಅದ. ಅಜ್ಞಾನ ಅನ್ನೋದು ಅವ್ರ ಅಜ್ಞಾನದಿಂದ ಕೂಡಿದವ್ರ. ಅಜ್ಞಾನದಿಂದ ಅನ್ಯಥಾ ಅಜ್ಞಾನ ದೇವೇದಿರಿಯಲ್ ಸಂಜ್ಞೆಯಿಂದ ಮಹತ್ವ, ಅಲ್ಲಿ ಅಹಂಕಾರದ ಸವಿಕಲ್ಪ ಜ್ಞಾನೋದಯವಾಗಲ್, ಅಲ್ಲಿ ಏನ್ ಹುಟ್ಟಿತು ಮಹತ್ವ, ಮಹತ್ವದಿಂದ ಅಹಂಕಾರ, ಅಹಂಕಾರದಿಂದ ಪಂಚ ತನ್ಮಾತ್ರೆಗಳು ಯಾವ ಅಪಂಚೀಕೃತ ಮಹಾಭೂತಗಳು, ಅದರಿಂದ ಪಂಚೀಕೃತ ಭೂತಗಳು, ಅದರಿಂದ ಕಾರ್ಯರೂಪವಾದಂತ ಭೂತ ಭೌತಿಕವಾದಂತ ಜಗತ್ತು. ಹಿಂಗ ನಾವೆಲ್ಲ ಒಂದು ಕ್ರಮ ಸೃಷ್ಟಿ ಹೇಳ್ತೀವಿ. ಅವ್ರು ಹೇಳುದಿಲ್ಲ ಪುರಾಣದೊಳಗೆ ಹಿಂಗ. ಇದು ನಮ್ಮ ವೇದಾಂತಿಕ ವಿಚಾರ ಇರ್ಲಿ. ಈ ಪ್ರಕಾರವಾಗಿ ಪರಮಾತ್ಮ ನಮ್ಮನ್ನು ಮೂಲಕ್ಕೆ ಓದು ಮುಟ್ಟಿಸಿ ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ಯಾರ ಕಾರಣ ಅದಾನ? ಪರಮಾತ್ಮ ಕಾರಣ ಅದಾನ. ಅವಾಗ ಜನ್ಮ ಇಲ್ಲ, ಮರಣ ಇಲ್ಲ, ಅವಾಗ ಕಾರಣ ಇಲ್ಲ. ಹೀಗೆ ನಮಗ ಒಂದು ಕ್ಲಾರಿಟಿ ಅಂತಾರೆ ಇದಕ್ಕ. ಒಂದು ನಿಜವಾದ ಒಂದು ಚಿತ್ರಣವನ್ನ, ರೂಪಕವನ್ನ ಸರಿಯಾಗಿ ಕೊಟ್ಟು ಆ ಒಂದು ಶಿಷ್ಯನಿಗೆ, ಅರ್ಜುನನಿಗೆ ಆ ನಿಮಿತ್ತನ ಮಾಡಿಕೊಂಡು, ನಮಗ ಬೋಧ ಅರ್ಜುನ ನಿಮಿತ್ತ ಮಾಡಿಕೊಂಡು, ಭುವನದ ಎಲ್ಲರಿಗೂ ಮಾನವ ಮಾತ್ರರಿಗೆ ಬೋಧದ ಇದು ಭಗವದ್ಗೀತಾ. ಹಾಗೆ ಆ ಒಂದು ತತ್ವವನ್ನ, ಗೂಢವಾದಂತ ತತ್ವವನ್ನ ಅರ್ಜುನಿಗೆ ಹೇಳಿದಂತ ವಿಷಯವನ್ನ ನಾವು ನೀವೆಲ್ಲರೂ ತಿಳ್ಕೊಂಡು, ಆ ಯಾವ ಒಡೆಯನಾದಂತ ಪರಮಾತ್ಮ ಜಗತ್ತಿನ ಸೃಷ್ಟಿಕರ್ತ ಆ ಒಂದು ಸ್ವರೂಪವನ್ನ, ಭಗವಂತನ ಸ್ವರೂಪವನ್ನ, ಈಶ್ವರ ಸ್ವರೂಪವನ್ನ ತಿಳ್ಕೊಂಡ್ರೆ ಭಗವಂತನ ತಿಳ್ಕೊಳಕ್ ಬರ್ತದ. ಕಾರಣವನ್ನ ತಿಳ್ಕೊಂಡ್ರೆ ಕಾರ್ಯರೂಪ ಜಗತ್ತು ಅದು ಅದರಿಂದ ಉಂಟಾಗ್ಯದ ಅನ್ನೋದು ಗೊತ್ತಾಗ್ತದ. ನಾವು ಕಾರ್ಯದಲ್ಲಿ ಇದ್ರೆ ಕಾರಣ ಗೊತ್ತಾಗುತ್ತೆ. ಅದಕ್ಕೆ ಕಾರಣವನ್ನ ತಿಳ್ಕೊಂಡ್ರೆ ಈಶ್ವರನ್ನ ತಿಳ್ಕೊಂಡ ಆಗ್ತದೆ. ಈಶ್ವರನ್ನ ತಿಳಿದ್ರ ನಮ್ ಬ್ರಹ್ಮವನ್ನ ತಿಳ್ಕೊಂಡಂಗ ಆಗ್ತದ. ಯಾಕಂದ್ರೆ ಒಂದೇ ಚೇತನ, ಜೀವ ಜಗತ್ತು ಈಶ್ವರವಾಗಿ ತೋರ್ಯದ, ಅವನಿಂದ ಭಿನ್ನ ಯಾವುದೂ ಇಲ್ಲ, ಅವನೇ ಎಲ್ಲವೂ ಆಗಿ ಅವೇ ತೋರ್ಯಾನ ಅಂತ ಹೇಳಿ ಈ ವಿಷಯದ ಗೂಢಾರ್ಥದ. ಇದನ್ನ ನಾವು ನೀವೆಲ್ಲರೂ ಸರಿಯಾಗಿ ತಿಳ್ಕೊಂಡು ನಾವು ಎಲ್ಲರೂ ಮುಕ್ತರಾಗುವಂತ ಒಂದೆರಡು ವಿಷಯಗಳನ್ನ ತಮ್ಮ ಮುಂದೆ ಹೇಳಿ, ಏನಾದ್ರೂ 2 ತೊದಲು ನುಡಿಗಳನ್ನ ತಮ್ಮ ಪಾದಕ್ಕೆ ಅರ್ಪಿಸಿ, ಆ ದೋಷಗಳೇನಾದ್ರೂ ತಾವು ಹೇಳಿ ನಮ್ಮ ಸುಧಾರಿಸ್ಬೇಕು. ನಾವೇನು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ಎಲ್ಲರೂ ಒಂದೇ. ಇನ್ನ ನೀವು ಹೆಚ್ಚು ತಿಳಿದವರಿದ್ದೀರಿ. ತಪ್ಪಿದ್ರ ಆಗೇ ಸ್ವಲ್ಪ ಆ ಬಟ್ಟದಲ್ಲ ಅದನ್ನ ಒತ್ತಿ ಇನ್ನಷ್ಟು ವಿಶೇಷ ವಿವರಣೆಯನ್ನ ನಾಳಿಂದ ನೀವು ಅಕಸ್ಮಾತ್ ಏನಾದ್ರೂ ಇದ್ರೆ ನಾ ಹೇಳ್ತಾ ಇರುವಾಗ ನೀವು ಸಜೆಷನ್ ಸೂಚನೆಯನ್ನ ಕೊಡ್ರಿ ಅನ್ನುವಂತ ವಿನಂತಿಯನ್ನ ತಮ್ಮಲ್ಲಿ ಮಾಡಿಕೊಂಡು ನನ್ನ 2 ತೊದಲು ನುಡಿಗಳಿಗೆ ವಿರಾಮ.